ನಮಸ್ಕಾರ ಸ್ನೇಹಿತರೆ ಗೌರ್ಮೆಂಟ್ ಸ್ಕೀಮ್ಸ್ ಎಸ್ಪೆಷಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನ ಸ್ಪೆಸಿಫಿಕ್ ಪೇಪರ್ ಏನಿದೆ ಇದಕ್ಕೆ ತುಂಬಾ ಇಂಪಾರ್ಟೆಂಟ್. ನಮ್ಮ ನಾನ್ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಕೇಳಿದ್ದ. ಹಂಗಾಗಿ ಇದರಲ್ಲಿ ರಿವಿಷನ್ ಸೀರೀಸ್ ಅನ್ಕೊಳ್ಳಿ. ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿರ್ಬೋದು, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಇದ್ರ ಅಡಿಯಲ್ಲಿ ಬರ್ತಕ್ಕಂಥ ಸ್ಕೀಮ್ಸ್ ಗಳು ನೋಡಿ. ಈ ಸ್ಕೀಮ್ಸ್ ಗೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ MCQs ಏನ್ ಮಾಡಿದೀವಿ ಅದನ್ನೆಲ್ಲ ಕವರ್ ಮಾಡಿದೀನಿ. ಓಕೆ, ಸ್ಕೀಮ್ಸ್ ಗೆ ಸಂಬಂಧಪಟ್ಟಂತೆ ಯೋಜನೆಗಳು ನೋಡಿ, ಬರೀ ಸ್ಟೇಟ್ ಗೌರ್ಮೆಂಟ್ ಒಂದೇ ಅಲ್ಲ, ವೇರಿಯಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್ ಅಂತ ಹೇಳಿ ನಾವು ಮಾಡಿದೀವಿ. ಗೊತ್ತಾ ನಿಮ್ಗೆಲ್ಲ? ವೇರಿಯಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್ ನ ಸ್ಕೀಮ್ಸ್ ಗಳನ್ನ ಮಾಡಿದೀವಿ. ಈ ಸ್ಕೀಮ್ಸ್ ಅಲ್ಲಿ ನಾವು ಬೇರೆ ಬೇರೆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಡಿಯಲ್ಲಿ ಬರ್ತಕ್ಕಂಥ ಸ್ಕೀಮ್ಸ್ ಗಳಾಗಿರ್ಬೋದು, ಅದು ವೀರಶೈವ ಆಗಿರ್ಬೋದು, ಲಿಂಗಾಯತ ಆಗಿರ್ಬೋದು, ಮರಾಠ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಓಕೆ, ಮತ್ತೆ ಬೇರೆ ಬೇರೆ ಸವಿತಾ ಸಮಾಜ ಆಗಿರ್ಬೋದು. ಸೊ ಹೀಗೆ ಅದ್ರಲ್ಲಿ ಬರ್ತಕ್ಕಂಥ ಸ್ಕೀಮ್ ಒಂದ್ ಕಡೆ ಕೇಳೋದು, ಒಂದ್ ಕಡೆ ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೇಳ್ತಾರೆ. ಸೊ ಹಾಗಾಗಿ ಇದನ್ನ ರಿವಿಷನ್ಸ್ ಆಗಿ ಒಂದೇ ವಿಡಿಯೋದಲ್ಲಿ ನಾನು ನಿಮ್ಗೆ ಕವರ್ ಮಾಡ್ತಾ ಇದ್ದೀನಿ. ಅಂಡ್ ಈ ಎಲ್ಲಾನು MCQs ಕವರ್ ಮಾಡಿದೀನಿ. MCQs ತಗೊಂಡಿಲ್ಲ ಅಂದ್ರೆ ತಗೊಳ್ಳಿ, 140+ ಟ್ಯಾಕ್ಸ್ ಆಗುತ್ತೆ. ನೀವು ಕರೆಕ್ಟ್ ಆಗಿ ಏನು ಇಮೇಲ್ ID ಕೊಟ್ಟು ಪೇ ಮಾಡಿದ್ರೆ, ನಿಮಗೆ ಮೊಬೈಲ್ ನಂಬರ್ ಕೊಟ್ರೆ ನಿಮ್ ಇಮೇಲ್ ID ಬರುತ್ತೆ, ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಆರ್ಡರ್ ID ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಡೌನ್ಲೋಡ್ ಇರುತ್ತೆ, ಡೌನ್ಲೋಡ್ ಮಾಡ್ಬೋದು. ಒಂದು ಎಕ್ಸಾಮ್ಸ್ ಗೆ ನೀವು ನೋಡ್ಬೇಕಾಗಿರೋದಷ್ಟೇ, ಇದೊಂದು ವಿಡಿಯೋ ರೆಫರ್ ಮಾಡಿ ಸಾಕು. ನಮ್ದು MCQs ಇನ್ ಹತ್ರ ಇರೋದ್ರಿಂದ, ಮತ್ತೆ ಥಿಯರಿ ಕ್ಲಾಸ್ ಕಂಪ್ಲೀಟ್ ಒಂದು ಸಿಲೆಬಸ್ ನ ಒಂದು ವಿಡಿಯೋ ಮಾಡಿದೀವಿ, ಅದನ್ನ ರೆಫರ್. ಓಕೆ, ನಾನು ಲಿಂಕ್ ಕೊಡ್ತೀನಿ. ನೀವೇನು ಮಾಡ್ಬಿಡಿ, ಜಸ್ಟ್ ನಾನು ಇದೇ ವಿಡಿಯೋದ ಕೆಳಗೆ ಒಂದಷ್ಟು ಲಿಂಕ್ಸ್ ನ ಕೊಡ್ತೀನಿ, ನಿಮ್ಗೆ ಲಿಂಕ್ ಗಳನ್ನ ಕೊಡ್ತೀನಿ. ಒಂದೊಂದು 3-4 ವಿಡಿಯೋಸ್ ಗಳ ಲಿಂಕ್ ಕೊಡ್ತೀನಿ. ಆ ಲಿಂಕ್ ವಿಡಿಯೋಸ್ ಏನಿದೆ ಇಷ್ಟು ಮಾತ್ರ ರೆಫರ್ ಮಾಡಿ, ಎಲ್ಲಾನು ಕವರ್ ಮಾಡಿದೆ ಆ ವಿಡಿಯೋಸ್ ಗಳಲ್ಲಿ. ಮತ್ತೆ ಈ ವಿಡಿಯೋ ಇವೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸ್ಗೆ. ಓಕೆ, ಫಸ್ಟ್ ಏನ್ ಮಾಡ್ತೀನಿ ನಾನು, ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದ್ರೆ ಏನು, ಇದು ಯಾವಾಗ ಅಸ್ತಿತ್ವಕ್ಕೆ ಬಂತು, ಇದರ ಅಡಿಯ ಪ್ರಮುಖವಾದ ಸ್ಕೀಮ್ಸ್, ಆಮೇಲೆ ನಮ್ಮ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯದಲ್ಲಿ ಇರ್ತಕ್ಕಂಥ ಸ್ಕೀಮ್ಸ್ ಗಳು, ಎಸ್ಪೆಷಲಿ ಬ್ಯಾಕ್ವರ್ಡ್ ಕ್ಲಾಸ್ ಗೆ ಸಂಬಂಧಪಟ್ಟಂತೆ ಇದನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಓಕೆ, ಬನ್ನಿ ನೋಡೋಣ. ಹಾಗಾದ್ರೆ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಏನ್ ಕರಿತೀವಿ, ಇದು ಒಂದು ಸರ್ಕಾರದ ಒಂದು ಉದ್ಯಮ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಸೋಷಿಯಲ್ ವೆಲ್ಫೇರ್, ಓಕೆ, ಜಸ್ಟಿಸ್ ಅಂಡ್ ವೆಲ್ಫೇರ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಲ್ಲಿ ಬರುತ್ತೆ. ಕೇಳ್ತಾನೆ ಇದನ್ನ, ಯಾವಾಗ ಇದು ಬಂತು? 1992 ಜನವರಿ. ಕಂಪನಿಯಾಗಿ ಸಂಘ ಅಂದ್ರೆ ಇದನ್ನ ನಮ್ಮ 1956 ಕಂಪನಿ ಆಕ್ಟ್ಸ್ ಅಂತ ಬರುತ್ತೆ, ಸೆಕ್ಷನ್ 25 ಅಡಿಯಲ್ಲಿ ಇದೊಂದು ಕಂಪನಿಯಾಗಿ ಸ್ಥಾಪನೆ ಮಾಡ್ತಾರೆ. ಇದ್ರ ಉದ್ದೇಶ ಏನು? ನಮಗೆ ಕೇಳಿದ್ದು ನಾನು ಪ್ರಶ್ನೆ, ಇದೇ ಕ್ವಶನ್, ಇದ್ರ ರಿಲೇಟೆಡ್ ಒಂದು ಕ್ವಶನ್ ಕೇಳಿದ್ದೆ. NBCFDC ಅಂದ್ರೆ ಏನು, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಉದ್ದೇಶ ಏನು ಅಂತ ಕೇಳಿದೆ. ಉದ್ದೇಶ ಕೂಡ ಇಲ್ಲಿದೆ, ಇಂಗ್ಲಿಷ್ ಪಡೆಯೋರು ಇಂಗ್ಲಿಷ್ ಕೂಡ ಇದೆ, ಬೈ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಇದೆ. ಓಕೆ, ಉದ್ದೇಶ ಏನು? ಆರ್ಥಿಕವಾಗಿ, ಇಲ್ಲೇ ಹೇಳುತ್ತೆ ಸರ್, ಫೈನಾನ್ಸ್ ಡೆವಲಪ್ಮೆಂಟ್ ಅಂತ, ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳಿಗೆ ಉತ್ತೇಜಿಸುವ ಸಲುವಾಗಿ ಒಂದು ಉದ್ದೇಶ ಇಟ್ಟುಕೊಂಡು, ಅದಕ್ಕೆ ಕೌಶಲ್ಯ ಅಭಿವೃದ್ಧಿ ಆಗಿರ್ಬೋದು ಅಥವಾ ಫೈನಾನ್ಸ್ ಅಭಿವೃದ್ಧಿ ಅಂದ್ರೆ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಬಡ ವರ್ಗದ ಜನರಿಗೆ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಫೈನಾನ್ಸಿಂಗ್ ಆಗಿರ್ಬೋದು, ಅಥವಾ ನೀವು ಉದ್ಯೋಗಶೀಲ ಆಗ್ಬೇಕು ಅಂದ್ರೆ ಎಂಟ್ರಪ್ರಿನರ್ಶಿಪ್ ಮಾಡಬೇಕು, ಈ ಒಂದು ಕಂಪನಿ ಮಾಡಬೇಕು ಅಂದ್ರೆ ಅದಕ್ಕೂ ಕೂಡ ಫೈನಾನ್ಸ್ ಆಗಿರ್ಬೋದು, ಅದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಆಗಿರ್ಬೋದು, ಅಥವಾ ಸ್ಟೇಟ್ ರಾಜ್ಯ ಒಂದು ಚಾನಲೈಸಿಂಗ್ ಏಜೆನ್ಸಿಗಳ ಮುಖಾಂತರ ಆಗಿರ್ಬೋದು, ದುಡ್ಡನ್ನ ಕೊಡ್ತಕ್ಕಂಥದ್ದು. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇದರ ಉದ್ದೇಶ ಏನು ಅಂದ್ರೆ ಇಲ್ಲಿ ಕೊಟ್ಟಿವಿ ನೋಡಿ, ಹಿಂದುಳಿದ ವರ್ಗದ ಅನುಕೂಲಕ್ಕಾಗಿ ಆರ್ಥಿಕ ಅಭಿವೃದ್ಧಿ ಚಟುವಟಿಕೆಗಳನ್ನು ಉತ್ತೇಜಿಸಲು, ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್. ಓಕೆ, ಅಂದ್ರೆ ಏನರ್ಥ ಅಂದ್ರೆ ಅರ್ಥ ಇಷ್ಟೇ. ಇಲ್ಲಿ ಒಂದು ಸರ್ಕಾರದ ಯೋಜನೆಗಳು ಏನಿರುತ್ತೆ ಅದ್ರ ಮುಖಾಂತರ ದುಡ್ಡು ಕೊಡೋದು, ಒಂದು ಸ್ವಯಂ ಉದ್ಯೋಗ ಆಗಿರ್ಬೋದು, ಅಥವಾ ನೀವೇ ಉದ್ಯೋಗ ಮಾಡಕ್ಕಾಗಿರ್ಬೋದು, ಅಥವಾ ಬಡತನಗಿಂತ ತುಂಬಾ ಕಡಿಮೆ ಇರೋರಿಗೆ ಹಣಕಾಸು ನೀವು ವೃತ್ತಿಪರ ಅಂದ್ರೆ ನಿಮ್ಗೆ ತುಂಬಾ ಬಡತನ ಕಮ್ಮಿ, BPL ಗಿಂತ ಕಮ್ಮಿ ಇರ್ತೀರಾ, ನಿಮ್ ಸ್ಕಿಲ್ ಡೆವಲಪ್, ಸುಮ್ಮನೆ ಕೆಲಸ ಸೇರಿಸ್ಕೊಳ್ಳಲ್ಲ, ಸ್ಕಿಲ್ ಡೆವಲಪ್, ವೃತ್ತಿಪರ ಬೇಕು, ವೃತ್ತಿಪರ ತಾಂತ್ರಿಕ ಶಿಕ್ಷಣ, ಟೆಕ್ನಾಲಜಿ ರಿಲೇಟೆಡ್ ಯಾವ್ದೋ ಸಣ್ಣ ಪುಟ್ಟದಿದ್ರೆ, ಅಥವಾ ಎಲ್ಲರೂ ಕೆಲಸ ಮಾಡ್ಬೇಕು ಅದಕ್ಕೊಂದು ಏನ್ ಬೇಕು ಸ್ಕಿಲ್, ಇದನ್ನ ಮಾಡ್ಕೊಡ್ತಕ್ಕಂಥದ್ದು. ಸೊ ಈ ಕೆಲಸಕ್ಕೆ ಏನಿದೆ ದುಡ್ಡನ್ನ ಕೊಡ್ತಾರೆ. ಹೆಂಗೆ ಡೈರೆಕ್ಟ್ ಆಗಿ ಕೊಡಕ್ಕಿಂತ ಅವರು ಸ್ಟೇಟ್ ಚಾನಲೈಸಿಂಗ್, ಈಗ ಸ್ಟೇಟ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಬೇರೆ ಬೇರೆ ಸ್ಕೀಮ್ ಇದೆ, ಅದರ ಅಡಿ ಮುಖಾಂತರ ಆಗಿರ್ಬೋದು, ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆ, ಸ್ವಸಹಾಯ ಸಂಘಗಳ ಮುಖಾಂತರ ಆಗಿರ್ಬೋದು, ಹೀಗೆ ಕೊಡ್ತಕ್ಕಂಥದ್ದು. ಯಾವ ಚಟುವಟಿಕೆಗಳಿಗೆ ಕೊಡ್ತಾರೆ ನೋಡಿ, ಈ ಕೆಳಗಿನ ವಿಶಾಲವಯ ಅಡಿಯಲ್ಲಿ ಕೌಶಲ್ಯ ಅಭಿವೃದ್ಧಿ ಮತ್ತು ಸ್ವ ಉದ್ಯಮಗಳಲ್ಲಿ ಈ ವರ್ಗಗಳ ಬಡ ವರ್ಗಕ್ಕೆ ಸಹಾಯ ಮಾಡೋ ನಿಗಮವು ವ್ಯಾಪಕ ಶ್ರೇಣಿಯ ಆದಾಯ ಉತ್ಪಾದಿಸುವ ಚಟುವಟಿಕೆಗೆ ಸಹಾಯ ಮಾಡಬಹುದು. ಏನಕ್ಕೆ ಇದನ್ನ ನಾನು ಓದ್ತಾ ಇದ್ದೀನಿ ಅಂದ್ರೆ, ಹಿಂದುಳಿದ ವರ್ಗರು ಅಂದ ತಕ್ಷಣ ಹಿಂದುಳಿದ ವರ್ಗ ಎಲ್ಲರೂ ಕೊಡೋದಂತಲ್ಲ,
ಪವರ್ಟಿ ಲೈನ್ ನೋಡ್ತಾರೆ. ಹಿಂದುಳಿದ ವರ್ಗದಲ್ಲಿ ನಿಮ್ಗೆ ಈಗ SC ST ಇಸ್ ಆಲ್ಸೋ ಬ್ಯಾಕ್ವರ್ಡ್ ಕ್ಲಾಸ್, ಬಟ್ ಇಲ್ಲಿ SC ST ಗೆ ನಿಮ್ಗೆ ಯಾವುದೇ ಆದ ಏನಾಗುತ್ತೆ ಒಂದು ಆ ಏನೋ ಇನ್ಕಮ್ ನಾವು ನೋಡಲ್ಲ. ಆದ್ರೆ OBC ಅಂತ ಬಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಬಂದ್ರೆ ಅಲ್ಲಿ ನಾವು ಇನ್ಕಮ್ ನೋಡ್ತೀವಿ ಅಲ್ವಾ. ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಂದ್ರೆ ಅರ್ಥ ಬಡತನಗಿಂತ ಕೆಳಗಿರುವಂತವ್ರು ಮಾತ್ರ. ಅದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾವ್ಯಾವ್ದಕ್ಕೆ ಕೃಷಿ ಸಂಬಂಧ ಚಟುವಟಿಕೆ ಆಗಿರ್ಬೋದು, ವ್ಯಾಪಾರ ಮಾಡ್ಬೇಕಂದ್ರೆ ಆಗಿರ್ಬೋದು, ಕುಶಲಕರ್ಮಿಗಳಿಗೆ ಸಾಂಪ್ರದಾಯಿಕ ಉದ್ಯೋಗ, ನಾವೇನು ಹಳೆ ಉದ್ಯೋಗ ಸಾಂಪ್ರದಾಯಿಕ ಉದ್ಯೋಗ ಅಂತ ವಿಶ್ವಕರ್ಮ ಅನ್ನೋದು, ವಿಶ್ವಕರ್ಮ ಸ್ಕೀಮ್ ಗೊತ್ತಿರಬೇಕು ನಿಮ್ಗೆ. ವಿಶ್ವಕರ್ಮ ಇವೆಲ್ಲ ಕರೆಂಟ್ ಅಫೇರ್. ವಿಶ್ವಕರ್ಮ ಓಕೆ, ವಿಶ್ವಕರ್ಮ PM ವಿಶ್ವಕರ್ಮ ಸ್ಕೀಮ್ಸ್ ಇದೆ. ಅದು ಯಾವ ಯಾವ ಒಂದು ಕ್ಯಾಟಗರಿ ಆದ ಉದ್ಯೋಗಗಳು ಅಲ್ಲಿ ಕನ್ಸಿಡರ್ ಮಾಡಿದ್ದಾರೆ, ಸಾಂಪ್ರದಾಯಿಕ ಉದ್ಯೋಗಗಳು, ಅದು ಗೊತ್ತಿರಬೇಕು ನಿಮ್ಗೆ. ಅವೆಲ್ಲ ನಾವು ಸ್ಕೀಮ್ಸ್ ಅಡಿಯಲ್ಲಿ ಮಾಡಿದೀವಿ ಕೂಡ. ನೋಡಿ ಚೆಕ್ಔಟ್ ಮಾಡಿ, ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಗೌರ್ಮೆಂಟ್ ಸ್ಕೀಮ್ಸ್. ಓಕೆ, ಸೊ ಇಂಥ ವಲಯಗಳಿಗೆ ಏನಾಗುತ್ತೆ ಸರ್, ದುಡ್ಡನ್ನ ಕೊಡೋದು, ಸ್ಕಿಲ್ ಡೆವಲಪ್ ಮಾಡೋದು ಇದ್ರ ಕೆಲಸ. ಅರ್ಥ ಆಯ್ತಲ್ಲ. ಸೊ ಇದು ಒಂದಷ್ಟು ಯೋಜನೆಗಳನ್ನ ಮಾಡಿ. ಇಂಗ್ಲಿಷ್ ಅಲ್ಲೂ ಇದೆ ನೋಡ್ಕೋಬಹುದು, ಇಂಗ್ಲಿಷ್ ಅಲ್ಲೂ ಇದೆ ನೋಡ್ಕೋಬಹುದು. ಇಲ್ಲಿ ಒಂದಷ್ಟು ಪ್ರಮುಖವಾದ ತುಂಬಾ ಸ್ಕೀಮ್ಸ್ ಗಳಿವೆ. ಅದ್ರಲ್ಲಿ ಹಳೆಯದು ಪ್ರಮುಖವಾಗಿರ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಸ್ಕೀಮ್ಸ್ ಕವರ್ ಮಾಡಿದೀವಿ. ಓಕೆ, ಅದು ನನ್ನ ಹೇಳ್ತಾ ಹೋಗ್ತೇನೆ. ಒಂದು ಶಿಕ್ಷಣ ಸಾಲ, ಎಜುಕೇಶನ್ ಲೋನ್ ಕೊಡ್ತಾರೆ. ಅದನ್ನ ನ್ಯೂ ಆಕಾಂಕ್ಷ ಸ್ಕೀಮ್ ಅಂತ ಕೂಡ ಹೇಳ್ತಾರೆ. ಓಕೆ, ನೀವು ಬಡತನ ರೇಖೆಗಿಂತ ಕೆಳಗಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಹಣಕಾಸು ನೆರವು ನೀಡೋಕೆ ಶಿಕ್ಷಣ ಸಾಲ ಯೋಜನೆ ಅಂತ ಕೊಡ್ತಾರೆ. ಹೊಸ ಆಕಾಂಕ್ಷ ಯೋಜನೆ ಅಂತ ಕರೀತಾರೆ. ಒಂದ್ಸಲ ಕೇಳ್ಬಿಡ್ಬೋದು, ಇದು ಹೊಸ ಆಕಾಂಕ್ಷ ಯೋಜನೆ ಏನದು ಅಂತ ಹೇಳಿ. ಅಗೇನ್, ಬಡತನದಲ್ಲಿ ಇರುವವರು, ಹಿಂದುಳಿದ ವರ್ಗದವರು ಅಂದ ತಕ್ಷಣ ಏನಾಗಿರ್ಬೇಕಿಲ್ಲಿ, ರಾಜ್ಯ ಸರ್ಕಾರಗಳು ಸೂಚಿಸ್ತವೆ ಸ್ನೇಹಿತರೆ. ರಾಜ್ಯ ಸರ್ಕಾರಗಳು ಸೂಚಿಸ್ತವೆ. ಏನಂತ ಸೂಚಿಸ್ತವೆ? ಸೊ ಇಲ್ಲಿ ಹಿಂದುಳಿದ ವರ್ಗಗಳು ಬೆಲೋ ಪವರ್ಟಿ ಲೈನ್ ಅಂದ್ರೆ ಎರಡ್ ರೀತಿ ಮಾಡ್ತಾರೆ ಸ್ನೇಹಿತರೆ. ಅವರ ಕುಟುಂಬದ ವಾರ್ಷಿಕ ಏನಿದೆ ಆ ವಾರ್ಷಿಕವಾಗಿ ಅವರದು, ಈಗ ನೀವು ನಗರ ಪ್ರದೇಶ ಆದ್ರೆ 55,000ಕ್ಕಿಂತ ಕಮ್ಮಿ, ಜಾಸ್ತಿ ಇರಬಾರ್ದು. ಗ್ರಾಮೀಣ ಪ್ರದೇಶ ಆದ್ರೆ, ಅರ್ಬನ್ ರೂರಲ್ ಆದ್ರೆ 40,000ಕ್ಕಿಂತ ಕಮ್ಮಿ ಇರಬಾರ್ದು. ಸೊ ಅಂತವರಿಗೆ, ಮತ್ತೆ ಎಸ್ಪೆಷಲಿ ಇದ್ರಲ್ಲಿ ಮಹಿಳೆಯರು, ದೈಹಿಕವಾಗಿ ದುರ್ಬಲ ಆಗಿರ್ತಕ್ಕಂಥಗಳು, ಯುದ್ಧದ ವಿಧವೆಯರು, ಅವಲಂಬಿತವರಿಗೆ ಅತ್ಯಂತ ಹೆಚ್ಚು ಆದ್ಯತೆ ಕೊಡ್ತಾರೆ. ಅಂದ್ರೆ ಇಂಥವ್ರ ಅಪ್ಲಿಕೇಶನ್ ಹಾಕಿದ್ರೆ ಬೇಗ ಕೊಡ್ತಾರೆ ಅವರು ಎಜುಕೇಶನ್ ಸ್ಕೀಮ್ಸ್. ಓಕೆ, ಇನ್ನು ಯಾವ ಯಾವ ಕೋರ್ಸ್ ಕೊಡ್ತಾರೆ? ಶೈಕ್ಷಣಿಕ ಸಾಲ, ಆಕಾಂಕ್ಷ ಸ್ಕೀಮ್ ಅಂತ ಕರಿತೀವಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. MBA ಆಗಿರ್ಬೋದು, ಅದ್ರ ತತ್ಸಮಾನ MCA ಅಂದ್ರೆ ಹೈಯರ್ ಎಜುಕೇಶನ್ಸ್ ಅಂತ ಏನಿದೆ, IIT ಗಳಲ್ಲಾಗಿರ್ಬೋದು, ಮೆಡಿಕಲ್ ಕೌನ್ಸಿಲ್ ಗಳಿಂದ ಆಗುತ್ತೆ, ಆಯುರ್ವೇದ, ಹೋಮಿಯೋಪತಿ, ಯುನಾನಿ, MBBS, ಹೋಟೆಲ್ ಮ್ಯಾನೇಜ್ಮೆಂಟ್, ಪದವಿ, PG ಈ ತರದ ಕೋರ್ಸ್ ಗಳಿಗೆ ಕೊಡ್ತಾರೆ. ಓಕೆ, ಇನ್ನು ಈ ಸಾಲನ ಹೆಂಗ್ ಕೊಡ್ತಾರೆ ನಾನು ಹೇಳಿದೆ ನಿಮ್ಗೆ. ಸೊ ಸ್ಟೇಟ್ ಚಾನಲೈಸಿಂಗ್ ಏಜೆನ್ಸಿ, ರಾಜ್ಯ ಸರ್ಕಾರದಲ್ಲಿ ನೋಡ್ಕೊಳ್ತಕ್ಕಂಥ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗಳಿದೆ, ಹಿಂದುಳಿದ ವರ್ಗಗಳ ಆಯೋಗ ಆಗಿರ್ಬೋದು, ಅಲ್ಪಸಂಖ್ಯಾತರ ಆಯೋಗಗಳಾಗಿರ್ಬೋದು, ಅವರ ಮುಖಾಂತರ ಕೊಡ್ಸ್ತಕ್ಕಂಥದ್ದು. ಗರಿಷ್ಠ ಸಾಲದ ಮಿತಿ ಏನು? ಭಾರತದಲ್ಲಿ ಅಧ್ಯಯನ ಮಾಡ್ಬೇಕು ಅಂದ್ರೆ 10 ಲಕ್ಷ ಕೊಡ್ತಾರೆ ಮ್ಯಾಕ್ಸಿಮಮ್. ವಿದೇಶದಲ್ಲಿ ಅಧ್ಯಯನ ಮಾಡೋಕೆ 20 ಲಕ್ಷ ಕೊಡ್ತಾರೆ. ಓಕೆ, ಅಂದ್ರೆ ಅಥವಾ ಕೋರ್ಸ್ ನ ಇದಕ್ಕಿಂತ ಕಮ್ಮಿ ಇದೆ ಅಂತ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ ಇದು ನಿಮ್ಗೆ 11 ಲಕ್ಷ 15 ಲಕ್ಷ ಆದ್ರೆ ಇನ್ ಮಿಕ್ಕಿದ್ ನೀವು ಬೇರೆ ಬೇರೆ ಏಜೆನ್ಸಿಗಳಿಂದ, ಸ್ಟೇಟ್ ಗಳಲ್ಲಿ ಅಥವಾ ನಿಮ್ ಕೈಯಿಂದ ಹಾಕ್ಬೇಕಾಗತ್ತೆ. ಈಗ ಅದಕ್ಕಿಂತ ಕಮ್ಮಿ ಇದೆ ಅಂತಂದ್ರೆ, ಈಗ 10 ಲಕ್ಷಕ್ಕಿಂತ ಕಮ್ಮಿ ಇದೆ ನಿಮ್ ಕೋರ್ಸ್ ಅಂದ್ರೆ 90% ಆಫ್ ದ ಕೋರ್ಸ್ ಕೊಡ್ತಾರೆ. ಅಂದ್ರೆ ಪ್ರತಿ ವರ್ಷ 2.5 ಲಕ್ಷ ಅನ್ಕೊಳ್ಳಿ, ಪ್ರತಿ ವರ್ಷ ಈ ತರ ಅವರು ಟಾರ್ಗೆಟ್ ಇಟ್ಕೊಂಡಿರೋದು. ಈಗ ಇಂಜಿನಿಯರಿಂಗ್ ಓದ್ತೀರಾ, ಪ್ರತಿ ವರ್ಷ 2.5 ಲಕ್ಷ ಅಂದ್ರೆ ಎಷ್ಟಾಯ್ತು? 10 ಲಕ್ಷ ಆಯ್ತಲ್ಲ. ಅರ್ಥ ಆಗ್ತಿಲ್ಲ? IIT ಗಳಲ್ಲಿ ಓದ್ತೀರಾ, 4 ವರ್ಷ ಇಂಜಿನಿಯರಿಂಗ್ ಇರುತ್ತೆ ಅಲ್ವಾ. ಆ ತರ ಒಂದು ಲೆಕ್ಕದಲ್ಲಿ ಒಂದು 10 ಲಕ್ಷ ಮ್ಯಾಕ್ಸಿಮಮ್, ಪ್ರತಿ ವರ್ಷ 2.5 ಲಕ್ಷ ಈ ತರ ಕೊಡ್ತಾರೆ. ಪ್ರತಿ ವಿದ್ಯಾರ್ಥಿಗಳಿಗೆ 20 ಲಕ್ಷ ಹೊರಗಡೆ ಮಾಡೋರ್ಗೆ ಕೂಡ ಸಾಲ ಕೊಡ್ತಾರೆ. ಓಕೆ, ಇನ್ನು ಮಿಕ್ಕಿದ್ದು 10%, 90% ಅಷ್ಟು. ಅಕಸ್ಮಾತ್ ಅದಕ್ಕಿಂತ ಕಮ್ಮಿ ಇದೆ ಫೀಸ್ ಅನ್ಕೊಳ್ಳಿ, ಮೆರಿಟ್ ಮೇಲೆ ಹೋಗಿರ್ತೀರಾ, 90% ಆಫ್ ದ ಕೋರ್ಸ್ ಫೀಸ್ ಕೊಡ್ತೀನಿ. 10% ಯಾರು ಕೊಡಬೇಕು? SCAಗಳು, ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಹಿಂದುಳಿದ ವರ್ಗದ ಅವ್ರ ಮುಖಾಂತರ 10% ಕೊಡಿಸ್ತಾರೆ. ಓಕೆ, ಇನ್ನು ಬಡ್ಡಿ ದರ ಎಷ್ಟಿರುತ್ತೆ? ಹೆಣ್ಣು ಮಕ್ಕಳಿಗಾದ್ರೆ 4% ವರ್ಷಕ್ಕೆ ಇರುತ್ತೆ. ಸಾರಿ, ಬೇರೆಯವ್ರಿಗಾದ್ರೆ, ಹೆಣ್ಣು ಮಕ್ಕಳಿಗಾದ್ರೆ 3.5% ವರ್ಷಕ್ಕೆ. ಕೋರ್ಸ್ ಮುಗಿದ ಮೇಲೆ 6 ತಿಂಗಳ ನಂತರ, ಕೋರ್ಸ್ ಮುಗಿತು 6 ಮಂತ್ಸ್ ಒಂದು ಟೆನ್ಯೂರ್ ಪೀರಿಯಡ್ ಇರುತ್ತೆ. ಅದು ಮುಗಿದ ನಂತರ ನೀವು ಏನಾಗುತ್ತೆ, ಆ ಒಂದು ಲೋನ್ ನ ರೀಪೇಮೆಂಟ್ ಮಾಡ್ಬೇಕಾಗುತ್ತೆ. ಅರ್ಥ ಇಲ್ಲ? ಶೈಕ್ಷಣಿಕ ಸಾಲ ಯೋಜನೆ, ಎಜುಕೇಶನ್ ಲೋನ್, ಇದನ್ನ ನ್ಯೂ ಆಕಾಂಕ್ಷ, ಹೊಸ ಆಕಾಂಕ್ಷ ಯೋಜನೆ ಅಂತ ಕೂಡ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಇದ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ, ನಾನು ಮುಂದೆ ಮಾಡ್ತೀನಿ, ನಾನು MCQs, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಹೆಂಗ್ ಬರುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. 1 ಸೆಕೆಂಡ್, ಇದು ತುಂಬಾ ದೊಡ್ಡದು, ನಾನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಸಿಂಪಲ್ ಆಗಿ ತಿಳ್ಕೊಂಡು ಸಾಕು, ಬಟ್ ನಾನು ಯಾಕಂದ್ರೆ ಇದು ಪೇಪರ್ ಟು ಸ್ಪೆಸಿಫಿಕ್ ಪೇಪರ್ ಇಂದ ಡೀಟೇಲ್ ಆಗಿ ಬೇಕಾದ್ರೆ ಕೇಳ್ಬೋದು ನಿಮ್ಗೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದೇನು ಅಂದ್ರೆ ಪ್ರಧಾನಮಂತ್ರಿ ದಕ್ಷತಾ ಅವ್ರ ಕುಶಲತಾ ಸಂಪನ್ನ ಹಿತಾಸಕ್ತಿ ಯೋಜನಾ, PM ದಕ್ಷ ಯೋಜನಾ ಅಂತ, ತುಂಬಾ ಇಂಪಾರ್ಟೆಂಟ್ ಸ್ಕೀಮ್ ಇದು ಕೂಡ.
ಅಗೇನ್ ಇಲ್ಲೇನು PM ದಕ್ಷ ಅಂತಂದ್ರೆ ದಕ್ಷತಾ ಅವ್ರ ಕುಶಲತಾ ಸಂಪನ್ನ ಹಿತಾ ಹಿತಾಗ್ರಹಿ ಯೋಜನಾ ಅಂತ ಕರಿತೀವಿ. ಓಕೆ, ಇದು ಕೂಡ ಅದೇ ರೀತಿ ಸೇಮ್ ಲಾಸ್ಟ್ ನೋಡಿದ್ವಲ್ಲ, ಸ್ಟೇಟ್ ಚಾನಲ್ OBC, ಬೇರೆ ಬೇರೆ ಯಾವ್ದಿದೆ ಡಿನೋಟಿಫೈಡ್ ಟ್ರೈಬ್ಸ್ ಅಂತೆಲ್ಲ ಕರಿತೀವಿ, ಬೇರೆ ಬೇರೆ ಬುಡಕಟ್ಟು ಜನಾಂಗ, ತುಂಬಾ ಹಿಂದುಳಿದವರು ಅಂತವ್ರಿಗೆ ಒಂದು ಕೊಡ್ತಕ್ಕಂತ ಒಂದು ಯೋಜನೆ. ಅಂದ್ರೆ ಅವ್ರಿಗೆ ಈಗ ನೋಡಿ, ಬುಡಕಟ್ಟು ಡಿನೋಟಿಫೈಡ್ ಟ್ರೈಬ್ಸ್ ಆಗಿರ್ಬೋದು, DNTs ಅಂತ ಕರಿತೀವಿ, OBCs ಗಳು ಅಂತ, EBCs ಗಳು ಅಂತ ಕರಿತೀವಿ, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್, ಅದರ ಬ್ಯಾಕ್ವರ್ಡ್ ಕ್ಲಾಸಸ್, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ. ಓಕೆ, ಸೊ ಇಲ್ಲಿ ಏನು ಅಂದ್ರೆ ಅರ್ಥ, ಈಗ ಡಿನೋಟಿಫೈಡ್ ಟ್ರೈಬ್ಸ್ ಅಂದ್ರೆ ಟ್ರೈಬ್ಸ್ಗೆ ಏನಪ್ಪ ದುಡ್ಡು ಕೊಡ್ತೀರಾ, ಅವ್ರ ಏನ್ ಬಿಸ್ನೆಸ್ ಅಂದ್ರೆ ಅವ್ರ ಹತ್ರ ಕುಶಲತೆಗಳಿರ್ತವೆ, ಅದನ್ನ ಟ್ರೈನಿಂಗ್ ಮಾಡೋದು, ಅದಕ್ಕೆ ಬೇರೆ ರೀತಿ ಏನೋ ಕಮರ್ಷಿಯಲ್ ಹೆಂಗ್ ಮಾಡ್ಬೋದು ಅಂತ, ಕುಶಲಕರ್ಮಿ ತಮ್ಮ ವೃತ್ತಿದಲ್ಲಿ ನಮ್ಮ ಆದಾಯನ ಉತ್ಪಾದಿಸಲು ಸಾಮರ್ಥ್ಯ ಏನ್ ಬೇಕು, ಅವ್ರಿಗೆ ಸ್ವಲ್ಪ ದೊಡ್ಡದಾಗಿ ಮಾಡೋದ್ ಬೇಕಾ, ಮಾಡ್ಕೊಡ್ತಕ್ಕಂಥದ್ದು. ಇದು ಮಹಿಳೆಯರು ಮನೇಲೆ ಕೂತ್ಕೊಂಡು ಮಾಡಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಮಹಿಳೆಯರು ಮನೇಲೆ ಕೂತ್ಕೊಂಡು ಮಾಡ್ಬೇಕಾದ್ರೆ ಏನಾದ್ರು ಉದ್ಯೋಗ ಮಾಡಿಸ್ಬೋದು ಅವ್ರ ಕೈಲಿ. ಬೇರೆ ಈಗ ದೀರ್ಘಾವಧಿ ಉದ್ಯೋಗ, ಇದರಲ್ಲಿ 3-4 ತರ ಇದೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್, ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಈ ಅಡಿಯಲ್ಲಿ ಒಂದು ಉನ್ನತ ಕೌಶಲ್ಯ ಪೂರ್ವ ಕಲಿಕಾ ಗುರುತಿಸುವಿಕೆ ಅಂತ. ಓಕೆ, ನಾನು ಇಂಗ್ಲಿಷ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಇನ್ನೊಂದು ಅಲ್ಪಾವಧಿ ತರಬೇತಿ ಅಂದ್ರೆ ಶಾರ್ಟ್ ಟರ್ಮ್. ಇನ್ನೊಂದು ಉದ್ಯಮಶೀಲ ಅಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅಂದ್ರೆ ಉದ್ಯಮಶೀಲ ಆಗಿ ಮಾಡಕ್ಕೆ, ನೀವೇ ಒಂದು ಕಂಪ್ನಿ ಓಪನ್ ಮಾಡಕ್ಕೆ. ಇನ್ನೊಂದು ದೀರ್ಘಾವಧಿ ಲಾಂಗ್ ಟರ್ಮ್ ಕೋರ್ಸ್ ಗಳಂತ ಇಂಗ್ಲಿಷ್ ಅಲ್ಲೂ ಇದೆ ನೋಡಿ, ಇಂಗ್ಲಿಷ್ ಅದೇ ನೋಡ್ಕೋಬಹುದು. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಕನ್ನಡದಲ್ಲಿ ನಾವು ಹೋಗ್ತೀನಿ. ಉನ್ನತ ಕೌಶಲ್ಯ ಅಂದ್ರೆ ಅಪ್ಸ್ಕಿಲ್ಲಿಂಗ್ ಆರ್ಗನೈಸೇಷನ್ ಪ್ರೋಗ್ರಾಮ್ ಲರ್ನಿಂಗ್ ಅಂತ ಕರಿತೀವಿ. ಓಕೆ, ಇಲ್ಲಿ ಪ್ರಮುಖವಾಗಿ ಈ ಪ್ರೋಗ್ರಾಮ್ ಲರ್ನಿಂಗ್ ಅಂದ್ರೇನು, ಉನ್ನತ ಅಪ್ಸ್ಕಿಲ್ಲಿಂಗ್ ಅಂದ್ರೇನು, ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು ಸರ್. ತುಂಬಾ ಸಣ್ಣದವ್ರು ಇರ್ತಾರೆ, ಏನೂ ಗೊತ್ತಿರಲ್ಲ, ಕೂಲಿ ಮಾಡೋರು, ಯಾವ್ದು ಬೇಕಾದ್ರೂ ಮಾಡ್ತೀನಿ ಅಂತ. ಸೊ ಈಗ ಕುಂಬಾರಿಕೆಯಲ್ಲಿ ಇರ್ತಾರೆ, ಅವ್ರ ಕುಂಬಾರಿಕೆಯಲ್ಲಿ ಕಮರ್ಷಿಯಲ್ ಆಗಿ ಹೆಂಗ್ ಮಾಡೋದು, ನೇಯ್ಗೆ, ಮರಗೆಲಸ, ತ್ಯಾಜ್ಯ ವಿಂಗಡಣೆ, ಗೃಹ ಕಾರ್ಮಿಕರು ಅಂತ ಏನ್ ಹೇಳ್ತೀವಿ, ಅವ್ರಿಗೆ ಒಂದು ಡಿಜಿಟಲ್ ಸಾಕ್ಷರತೆ, ನೀವು ಹೆಂಗ್ ಮಾಡ್ಬೋದು, ಅದನ್ನ ಸೇಲ್ ಮಾಡೋದು, ಮಾರ್ಕೆಟಿಂಗ್, ಇದ್ರ ಬಗ್ಗೆ ಒಂದಷ್ಟು ಕೊಡ್ತಾ ಹೋಗ್ತಾರೆ. ಒಂದು ತಿಂಗಳ ಒಂದು ಕೋರ್ಸ್ ಅಂತ ಇರುತ್ತೆ, ಬೇರೆಯವ್ರ ಕಡೆಯಿಂದ ಕೊಡಿಸ್ತಾರೆ ಇದನ್ನ. ಸೊ ಅವರಿಗೆ 2,500 ರೂಪಾಯಿ ಅಷ್ಟು ದುಡ್ಡನ್ನ ಆ ಒಂದು ಸಂಸ್ಥೆಗೆ ಕೊಡ್ತಾರೆ. ಅಂದ್ರೆ ನಿಮ್ಗಲ್ಲ, ನೀವು 1 ತಿಂಗಳು ಕೊಡ್ಸ್ಮೇಲೆ ಆ ಸಂಸ್ಥೆ ನಿಮ್ಗೆ ಫ್ರೀ ಆಗಿ ಮಾಡ್ಕೊಡ್ತಾರಲ್ಲ, ಅವ್ರು ಕೊಡ್ತಾರೆ. ಗೊತ್ತಿರ್ಲಿ ಇದು. ಎಗೇನ್ ಇಲ್ಲಿ ಇದೊಂದು ಬಿಟ್ಟೆ ಅನ್ಸುತ್ತೆ ನೋಡಿ, ಯಾರಿಗೆ ಇದು ಕೊಡ್ತಾರೆ ಅಂದ್ರೆ ಪರಿಶಿಷ್ಟ ಜಾತಿಯವರಿಗೆ, ಓಕೆ, OBC ಗಳಿಗೆ ಅವರ ವಾರ್ಷಿಕ ಆದಾಯ 3 ಲಕ್ಷ ಇರಬೇಕು. ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರ ವಾರ್ಷಿಕ ಆದಾಯ 1 ಲಕ್ಷದೊಳಗೆ ಇರಬೇಕು. ಮತ್ತೆ ಯಾವುದೇ ಕುಟುಂಬದ ಡಿನೋಟಿಫೈಡ್ ಟ್ರೈ, ಅಲೆಮಾರಿ, ಅರೆ ಅಲೆಮಾರಿ ಅಥವಾ ತ್ಯಾಜ್ಯ ಒಂದು ಏನೋ ಸಫಾಯಿ ಕರ್ಮಚಾರಿ ಅಂತೀವಿ, ಅಂತವ್ರಿಗೆ ಕೊಡ್ತಕ್ಕಂಥ ಸ್ಕೀಮ್. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಕೇಳ್ಬೋದು ನೀವು, ಸರ್ ಇದಕ್ಕೆ ಯಾವ್ದಕ್ಕೂ ಮಾನದಂಡ ಇಲ್ಲ, ಎಕನಾಮಿಕಲಿ SC ಗಿಲ್ಲ, OBC ಮಾತ್ರ. ನಿಮಗೆ ನಾನು ಸ್ಟಾರ್ಟಿಂಗ್ ಹೇಳಿದ್ರೆ OBC ಮಾತ್ರ ಮಾನದಂಡ ಇರುತ್ತೆ, SC ST ಮಾನದಂಡ ನಿಮ್ಗೆ ಗೊತ್ತಿರತಕ್ಕಂಥ. ಓಕೆ, ಫೈನ್. ಸೊ ಇಲ್ಲಿ ನಾನು ಬರ್ತೇನೆ, ಉನ್ನತ ಆಯ್ತು, ಅಲ್ಪಾವಧಿ ಅಂದ್ರೆ ಶಾರ್ಟ್ ಟರ್ಮ್ ಒಂದು ಸ್ಕೀಮು. ಇದು 2-5 ತಿಂಗಳ ಒಂದು ನಿಮ್ಗೆ ಕೌಶಲ್ಯತೆಯನ್ನ ಮಾಡ್ತಕ್ಕಂಥದ್ದು. ಒಂದು ರಾಷ್ಟ್ರೀಯ ಆಕ್ಯುಪೇಷನ್ ಸ್ಟ್ಯಾಂಡರ್ಡ್ಸ್ ಮತ್ತೆ ಕ್ವಾಲಿಫಿಕೇಶನ್ ಪ್ಯಾಕ್ ಗಳ ಅಡಿಯಲ್ಲಿ ಮಾಡ್ತಕ್ಕಂಥದ್ದು. ಅಂದ್ರೆ ಶಾರ್ಟ್ ಟರ್ಮ್ ಒಂದು 2-5 ತಿಂಗಳದ್ದು ಯಾವುದು, ಈಗ ಟೈಲರ್ ಕಲಿಯತಕ್ಕಂಥದ್ದು, ಪೀಠೋಪಕರಣ ತಯಾರಿಕೆ, ಆಹಾರ ಫುಡ್ ಪ್ರೊಸೆಸ್, ಈ ತರ ಡಿಜಿಟಲ್ ಸಾಕ್ಷರತೆ, ಈ ತರದ ಬಗ್ಗೆ ಸ್ವಯಂ ಉದ್ಯೋಗ ಸ್ವಲ್ಪದಲ್ಲಿ ಮಾಡ್ಕೊಂಡು ಹೋಗಿ ಏನ್ ಮಾಡ್ಬೇಕು ಅಂತ. ಸೊ 2-5 ತಿಂಗಳವರೆಗೆ ಅಲ್ಲಿ ಮಾಡ್ಬೇಕು ಅಂದ್ರೆ ಒಬ್ಬೊಬ್ರು ವಿತೌಟ್ ಸ್ಟೇಯಿಂಗ್ ಡೈಲಿ ಹೋಗಿ ಬಂದು ತಗೋಬಹುದು. ಸೊ ಹಂಗಾಗಿ ಅಥವಾ ವಿತ್ ಸ್ಟೇಯಿಂಗ್ ತಗೋಬಹುದು. ಅಂದ್ರೆ ಇದಕ್ ಕೊಡ್ತಾರಲ್ಲ, ಇದಕ್ಕೆ ನಿಮಗ್ ದುಡ್ಡು ಕೊಡಲ್ಲ, ಆ ಯಾರು ಟ್ರೈನಿಂಗ್ ಕೊಡ್ತಾರಲ್ಲ ಆ ಸಂಸ್ಥೆಗೆ ಯಾರು ವಿತ್ ಸ್ಟೇಯಿಂಗ್ ಕೊಟ್ಟಿರೋ 1,500 ರೂಪಾಯಿ ಒಬ್ಬರಿಗೆ ಲೆಕ್ಕಂತೆ 1,000 ರೂಪಾಯಿ ತಿಂಗಳಿಗೆ ಒಬ್ಬರಿಗೆ ಒಂದು ತಲೆಗೆ ಅಂತ ಆ ಸಂಸ್ಥೆಗೆ ದುಡ್ಡು ಕೊಡ್ತಾರೆ. ಓಕೆ, ಅವ್ರ ಆ ಸಂಸ್ಥೆ ಕಡೆ ನಿಮಗೆ ಒಂದು ಟ್ರೈನಿಂಗ್ ಕೊಡಿಸ್ತಾರೆ. ಅದೇ ರೀತಿ ಉದ್ಯಮಶೀಲ ಮಾರ್ಗದರ್ಶನ, ಇದು ಏನ್ ಹೇಳ್ತೀವಿ ನಾವು, ಎಂಟರ್ಪ್ರಿನರ್ಶಿಪ್ ಅಂದ್ರೆ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್, ನಿಮ್ಮ ದುಡ್ಡಿದೆ, ಮಾರ್ಕೆಟ್ ಸಮೀಕ್ಷೆ ಮಾಡೋದು ಎಂತದ್ದಿದೆ, ನೀವು ಮಾರ್ಕೆಟ್ ಸಮೀಕ್ಷೆ ಮಾಡಿ ಎಂತದ್ ಸ್ಟಾರ್ಟ್ ಮಾಡಬಹುದು, ಮಾರ್ಕೆಟ್ ಫ್ರೆಂಡ್ಲಿ ಯಾವ್ದು, ಯಾವ್ದಕ್ ಬೇಡಿಕೆ ಇದೆ, ಈ ತರ ಇದನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. 10-15 ದಿನ ನಿಮ್ಗೆ ಇದರಲ್ಲಿ ಮಾಡ್ತಕ್ಕಂಥದ್ದು. ಓಕೆ, ಆತರ ದೀರ್ಘಾವಧಿ ಕೋರ್ಸ್ಗಳು ಅಂತಂದ್ರೆ ದೊಡ್ಡ ಒಂದು ಇದು ಪ್ಲಾಸ್ಟಿಕ್ ಸಂಸ್ಕರಣ, ಉಡುಪು ತಂತ್ರಜ್ಞಾನ, ಕ್ಲಾತ್ಸ್ಗೆ, ಬೇರೆ ಬೇರೆ ಪ್ರೊಡ್ಯೂಸಿಂಗ್ ಟೆಕ್ನಾಲಜಿಗಳ ಭಾಗಗಳು, ಆರೋಗ್ಯ ಕ್ಷೇತ್ರ, ಇಂತ ದೊಡ್ಡದಕ್ಕಾದ್ರೆ 6 ತಿಂಗಳು ಅಥವಾ ಅದಕ್ಕಿಂತ ಮೇಲ್ಪಟ್ಟಿ ಅಥವಾ 1 ವರ್ಷದವರೆಗೂ ಕೂಡ ನಿಮಗೆ ಟ್ರೈನಿಂಗ್ ಕೊಡ್ಸ್ತಕ್ಕಂಥದ್ದು. ಈ ಟ್ರೈನಿಂಗ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ, ಆ ಸಂಸ್ಥೆ ಯಾರು ಕೊಡ್ತಾರೆ ಅವ್ರಿಗೆ ದುಡ್ಡು ಕೊಡ್ತಾರೆ ಅಷ್ಟೇ. ಓಕೆ, ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. PM ದಕ್ಷ ಯೋಜನೆ, ಸ್ಕಿಲ್ ಡೆವಲಪ್ಮೆಂಟ್. ಅರ್ಥ ಆಗ್ತಿದೆಯಲ್ಲ? ಟ್ರೈನಿಂಗ್ ಅಂತ ತಿಳ್ಕೊಂಬಿಡಿ. ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತಕ್ಕಂಥ ಯೋಜನೆ. ಓಕೆ, ನಾನು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ, ಸಿಂಪಲ್ ಆಗಿ ಕೊಟ್ಟಿರ್ತಾರೆ ಯೂಶಲಿ. ನಾನು ಡೀಟೇಲ್ ಆಗಿ ಯಾಕೆ ಕೊಟ್ಟೆ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಪೇಪರ್ ಟೂಲ್ ಕೇಳೋದ್ರಿಂದ ಹೆಂಗ್ ಬೇಕಾದ್ರೂ ಕೇಳ್ಬೋದು. ಯಾಕೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ಫೈನ್, ನೆಕ್ಸ್ಟ್ ಬರ್ತೇನೆ.
ಮೈಕ್ರೋ ಫೈನಾನ್ಸ್ ಸೂಕ್ಷ್ಮ ಹಣಕಾಸು ಯೋಜನೆ ಅಂತ ಕರಿತೀವಿ. ಸೂಕ್ಷ್ಮ ಅಂದ್ರೇನು? ಸೂಕ್ಷ್ಮ ಹಣಕಾಸು ಯಾಕೆ ಕೊಡ್ತೀವಿ? ಸ್ವಲ್ಪ ಸಣ್ಣ ಪುಟ್ಟ ಮಾಡೋದಕ್ಕೆ, ಹಳ್ಳಿ ಸಣ್ಣ ಪುಟ್ಟ ಅಥವಾ ಅರೆ ನಗರಗಳಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ, NGO ಮುಖಾಂತರ ಅಥವಾ ಸ್ಟೇಟ್ ಚಾನಲೈಸಿಂಗ್ ಏಜೆನ್ಸಿ, ಸ್ಟೇಟ್ ನ ಏಜೆನ್ಸಿ ಮುಖಾಂತರ ದುಡ್ಡನ್ನ ಫೈನಾನ್ಸಿಂಗ್ ನ ಕೊಡ್ತಕ್ಕಂಥದ್ದು. ತುಂಬಾ ಕಡು ಬಡವರಿಗೆ, ಎಸ್ಪೆಷಲಿ ಮಹಿಳಾ ಫಲಾನುಭವಿಗಳಿಗೆ, ಓಕೆ, ಅಂತವ್ರಿಗೆ ಕೊಡ್ತಕ್ಕಂಥ ಒಂದು ಸ್ಕೀಮ್. ಓಕೆ, ಅದು ನಗರಗಳಲ್ಲಾದ್ರೆ ನಿಮಗೆ ಬೇರೆ ಬೇರೆ ಏಜೆನ್ಸಿಗಳಿರುತ್ತೆ, ಹಳ್ಳಿಗಳಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳು ಇರುತ್ತೆ, ಅಥವಾ ನಗರಗಳಲ್ಲೂ ಈಗ ಸ್ವಸಹಾಯ ಗುಂಪುಗಳು ಮಾಡ್ಕೋತಿದ್ದಾರೆ ನಗರಗಳಲ್ಲೆಲ್ಲ. ಸೊ ಯಾರು ಕೊಡ್ತಾರೆ? ಅದೇ ಕಡು ಬಡತನ, ಬಲೋ ಪವರ್ಟಿ ಲೈನ್ಗಿಂತ ದುಪ್ಪಟ್ಟು ಬಡವರಾಗಿರ್ಬೇಕು ಅವ್ರಿಗೆ. ಅವ್ರ ವಾರ್ಷಿಕ ಆದಾಯ 40,000 ಮೀರಬಾರ್ದು ಹಳ್ಳಿ ಆದ್ರೆ, ನಗರದ 55,000 ವಾರ್ಷಿಕ ಆದಾಯ ಮೀರಬಹುದು. ಓಕೆ, ಅಂತವ್ರಿಗೆ ಕೊಡ್ತಕ್ಕಂಥದ್ದು. ಸೊ ಯಾರು ಕೊಡ್ತಾರೆ? 75% SHG ಯಲ್ಲಿ ಸದಸ್ಯರ ಹಿಂದುಳಿದ ವರ್ಗದವರು ಇರುವಂತವ್ರು, ಸೆಲ್ಫ್ ಹೆಲ್ಪ್ ಸ್ವಸಹಾಯ ಗುಂಪಲ್ಲಿ ಸೇರ್ಕೊಂಡಿರ್ತಕ್ಕಂಥ ಹಿಂದುಳಿದ ವರ್ಗದಲ್ಲಿ. 25% SC ST ಅಲ್ಪಸಂಖ್ಯಾತ ಅಂಗವಿಕಲ ವ್ಯಕ್ತಿಗಳಿಗೆ ಕೊಡ್ತಾರೆ. ಅಂದ್ರೆ ಅವ್ರು ಮಾಡ್ಕೊಂಡಿರೋದು ಸಂಸ್ಥೆ 100% 100 ಕೊಡ್ಬೇಕು ಅಂದ್ರೆ 75 ಜನಕ್ಕೆ ಇಂಥವ್ರು ಕೊಡ್ಬೇಕು, 20 ಜನಕ್ಕೆ ಇಂಥವ್ರು ಕೊಡ್ಬೇಕು. ಓಕೆ, ಗರಿಷ್ಠ ಸಾಲ ಮಿತಿ ಎಷ್ಟು? ಇದು ಮೈಕ್ರೋ ಫೈನಾನ್ಸ್ ಅಂತ, ಅದಕ್ಕೆ ಸ್ಮಾಲ್ ಅಮೌಂಟ್, ಸಣ್ಣ ಪುಟ್ಟದನ್ನ ನಿಮಗೆ ಕಲ್ಸ್ಕೊಡ್ತಕ್ಕಂಥದ್ದು. ಅದಕ್ಕೋಸ್ಕರ ಕೊಡೋದು 50,000 ರೂಪಾಯಿ. ನೀವು ಸ್ಟಾರ್ಟ್ ಮಾಡ್ಬೋದು. 36 ತಿಂಗಳು ಮರುಪಾವತಿ ಅವಧಿ. ಇಲ್ಲಿ ಈಗ ನ್ಯಾಷನಲ್ ಬೋರ್ಡ್ ಆಫ್ ಫೈನಾನ್ಸ್ ಕಮಿಷನ್ ಏನಿದೆ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಫೈನಾನ್ಸ್ ಕಮಿಷನ್, ಅಲ್ಲಿಂದ ಸ್ಟೇಟ್ ಅವ್ರಿಗೆ 2% ಬಡ್ಡಿದೆಲ್ಲ ಕೊಡ್ತಾರೆ. ಆಯ್ತಾ? ಅವರು NGO SHG 5% ಬಡ್ಡಿದೆಲ್ಲ ಕೊಡ್ತಾರೆ. ಅಷ್ಟೇ, ಸಿಂಪಲ್. ಬಡ್ಡಿ ದರ ಒಂದೊಂದ್ಸಲ ಕೇಳ್ತಾನಂತೆ ಕೊಟ್ಟಿರ್ತೀನಿ, ಕೇಳಕ್ ಹೋಗಲ್ಲ ಎಕ್ಸಾಮ್ಗಳಲ್ಲಿ ಬಡ್ಡಿ ದರಗಳೆಲ್ಲ. ಬಟ್ ಏನ್ ಮಾಡೋಣ, ನಿಮ್ಗೆ ಡಿಫಿಕಲ್ಟಿ ಮಾಡ್ಬಿಟ್ರೆ ಸರ್ ನೀವು ಇದನ್ನ ಹೇಳೇ ಇರಲಿಲ್ಲ ಅನ್ಬಿಡ್ಬಾರ್ದು. ಅದಕ್ಕೆ ನಾನು ಎಲ್ಲ ಇನ್ಫಾರ್ಮೇಶನ್ಸ್ ಕೊಟ್ಟಿರ್ತೇನೆ. ಓಕೆ, ಇನ್ನೊಂದು ಮಹಿಳಾ ಸಮೃದ್ಧಿ ಯೋಜನೆ, ಮಹಿಳೆಯರಿಗೆ ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಹೇಳಿದ್ದೀನಿ, ಎಸ್ಪೆಷಲಿ ಮಹಿಳೆಯರು, ವಿಧವೆಯರು, ಅಂಗವಿಕಲರು, ಇಂಥವ್ರಿಗೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ. ಇದು ಕೂಡ ಮೈಕ್ರೋ ಫೈನಾನ್ಸ್, ಮಹಿಳೆಯ ಉದ್ಯಮಿಗಳಿಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಒಂದು ಸ್ಕೀಮ್, ಮಹಿಳಾ ಸಮೃದ್ಧಿ ಯೋಜನಾ. ಓಕೆ, ಗರಿಷ್ಠ ಸಾಲ ಮಿತಿ ಇದು ಕೂಡ 50,000. ಮೈಕ್ರೋ ಫೈನಾನ್ಸ್ ಅಂದ ತಕ್ಷಣ 50,000. ಅರ್ಹತೆ ಸೇಮ್ ಸರ್, ನಾನೇನು ಹೇಳಿದ್ 40,000, 55,000. ಹೆಂಗ್ ಕಂಡುಹಿಡಿತಾರೆ? ನಮ್ಮ ಸ್ಟೇಟ್ ನಲ್ಲಿ ಇರ್ತಕ್ಕಂಥ ಏಜೆನ್ಸಿಗಳು ಏನಿರ್ತವೆ, NGOಗಳಾಗಿರ್ಬೋದು, ಬೇರೆ ಬೇರೆ ಸ್ವಸಹಾಯ ಸಂಘಗಳಾಗಿರ್ಬೋದು, ಅದ್ರ ಮುಖಾಂತರ ಕೊಡ್ತಕ್ಕಂಥ ಯೋಜನೆ. ಓಕೆ, 45% ಅಷ್ಟು ಸಾಲ ನಮ್ಮ NBCFDC ಇಂದ ಬರುತ್ತೆ, ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್. ಇನ್ನು 5% ನಮಗೆ ಇಲ್ಲಿ ಕೆಳಗಡೆಯಿಂದ ಸಿಗುತ್ತೆ ಸ್ಟೇಟ್ ಗಳಿಂದ. 3 ತಿಂಗಳ ಅವಧಿಗಳಿಗೆ ಕೊಡ್ತಕ್ಕಂಥ ಸಾಲ. 1% ಸೆಂಟ್ರಲ್ ಇಂದ ಸ್ಟೇಟ್ ಬರುತ್ತೆ, ಸ್ಟೇಟ್ ಇಂದ ನಮಗೆ 4% ಅಷ್ಟು ಒಂದು ಬಡ್ಡಿಯಲ್ಲಿ ಈ ಸಾಲವನ್ನು ಕೊಡ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರೋದು. 3 ವರ್ಷಗಳಲ್ಲಿ ತ್ರೈಮಾಸಿಕ ಕಂತುಗಳಲ್ಲಿ ಇದನ್ನು ತೀರಿಸಬೇಕು. 3 years ಅಲ್ಲಿ 3 ತಿಂಗಳಿಗೆ ಒಂದ್ಸಲ ಇದನ್ನ ತೀರಿಸಬೇಕಾಗುತ್ತೆ. 3 years. ಓಕೆ, ತುಂಬಾ ಡೀಟೇಲ್ ಆಗಿ ಹೇಳಿದೆ ಇಲ್ಲಿ ಸ್ಕೀಮ್ಸ್ಗಳು. ನಾನು ಹೇಗೆ ಡೀಟೇಲ್ ಆಗಿ ಕೊಡ್ತಾ ಇದೀನಿ ಅಂದ್ರೆ, ಇಟ್ ಈಸ್ ಅ ಸ್ಪೆಸಿಫಿಕ್ ಪೇಪರ್. ನಾರ್ಮಲ್ ಪೇಪರ್ GK ಸ್ಕೀಮ್ಸ್ ಕೇಳೋ ತರ 1-2 ಲೈನ್ ಅಲ್ಲಿ ಕೇಳಲ್ಲ. ಸ್ಪೆಸಿಫಿಕ್ ಪೇಪರ್ ಆಗಿರೋದ್ರೆ ಬೇಕಾದ್ರೆ ಒಂದು ಸ್ಕೀಮ್ ಅಡಿಯಲ್ಲಿ 2 ಕ್ವಶನ್ಸ್ ಬರ್ಬೋದು. ಡೀಟೇಲ್ ವಿಡಿಯೋ ನಂಬರ್ 6 ನೋಡಿ, ಬೇಕಾದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಅಂದ್ರೆ ಅಲ್ಲಿ ಈ ಸಾಮಾಜಿಕ ಮತ್ತು ನ್ಯಾಯ ಸಬಲೀಕರಣದಲ್ಲಿ ಬೇರೆ ಬೇರೆನೂ ಬರುತ್ತೆ. ವಯಸ್ಸಾದವ್ರಿಗೆ, ಅಂಗವಿಕಲ ಎಲ್ಲ ಬರುತ್ತೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ, ಸೋಷಿಯಲ್ ಜಸ್ಟಿಸ್ ಫಾರ್ ಆಲ್ ಕ್ಯಾಟಗರೀಸ್ ಅಲ್ವಾ? ಅದರಲ್ಲಿ ವಯಸ್ಸಾದವ್ರಿಗೂ ಬರುತ್ತೆ, ಅಂಗವಿಕಲರು ಬರುತ್ತೆ, ವುಮೆನ್ ಬರುತ್ತೆ, ಎಲ್ಲ ಬರುತ್ತೆ. ಬಟ್ ಇವತ್ತು ನಾನು ತಗೊಂಡಿರೋದೇನು, ಬ್ಯಾಕ್ವರ್ಡ್ ಕ್ಲಾಸ್ಗೆ ಸಂಬಂಧಪಟ್ಟಂತ ಸ್ಕೀಮ್ಸ್ಗಳು. ನಾವು ಮಾಡಿರುವ ಸ್ಕೀಮ್ಸ್ಗಳು ಮಾಡಿದೀವಿ ಸರ್. ನೋಡಿ, ಒಂದೇ ವಿಡಿಯೋ ನಾವೇನ್ ಮಾಡಿದೀವಿ, ಅಥವಾ ನಮ್ದು ಬೇರೆ ಬೇರೆ ಇದು ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಕಮಿಷನ್ NBFCDC ಏನಿದೆ, ಅಲ್ಲೂ ಕೂಡ ಮಾಡಿದೀವಿ. ಅಥವಾ ನಮ್ದು ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿದೀವಲ್ಲ, ಒಂದು ಕಂಪ್ಲೀಟ್ ಸಿಲೆಬಸ್, ಅಲ್ಲೂ ನೋಡಿ, ಅಲ್ಲೂ ಸಿಗುತ್ತೆ ನಿಮಗೆ ಒಂದಷ್ಟು ಸ್ಕೀಮ್ಸ್ಗಳು. ಅದು ಬಿಟ್ಟು ಇನ್ನೊಂದಷ್ಟು ಪ್ರಮುಖವಾದ ಮಿಸಲೇನಿಯಸ್ ಸ್ಕೀಮ್ಸ್ಗಳು ಇದ್ರಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಸೊ ನಮ್ಮ PDF ತಗೊಂಡಿಲ್ಲ, ತಗೊಳ್ಳಿ, ನೋಡ್ಕೊಳ್ಳಿ, ಸ್ಟಡಿ ಮಾಡಿ. ಇದು ಥಿಯರಿ ಕ್ಲಾಸ್ದು ಇದೆ, MCQs ಕ್ಲಾಸ್ದು ಇದೆ, ಲಿಂಕ್ಸ್ ಎಲ್ಲ ಕೊಟ್ಟಿರ್ತೀನಿ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಇಮೇಲ್ ID ಕರೆಕ್ಟ್ ಆಗಿ ಪೇ ಮಾಡಿದ್ರೆ ನಿಮ್ಮ ಇಮೇಲ್ ಐಡಿಗೆ ಬರುತ್ತೆ, ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಆರ್ಡರ್ ID ಅಂತ ಬರುತ್ತೆ, ಡೌನ್ಲೋಡ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಲಿಂಕ್ಸ್ ಗಳೆಲ್ಲ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಾವು ಮಾಡಿರ್ತಕ್ಕಂಥ ಸ್ಕೀಮ್ಸ್ ಬಿಟ್ಟು ಇಲ್ಲಿ ಒಂದಷ್ಟು ಬೇರೆ ಸ್ಕೀಮ್ಸ್ ಗಳನ್ನ ನಾನು ತಗೊಂಡಿದ್ದೀನಿ. ಸೊ ಸಾಮಾಜಿಕ ಮತ್ತು ನ್ಯಾಯ ಸಬಲೀಕರಣ ಸಚಿವಾಲಯದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಸಂಬಂಧಪಟ್ಟಂತೆ, ಬ್ಯಾಕ್ವರ್ಡ್ ಕ್ಲಾಸ್ ವುಮನ್ ಗೆ ಸಂಬಂಧಪಟ್ಟಂತೆ ಮೈಕ್ರೋ ಫೈನಾನ್ಸ್ ಸ್ಕೀಮ್ ಆಗಿರ್ಬೋದು, ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಆಗಿರ್ಬೋದು, ಮತ್ತೆ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಆಗಿರ್ಬೋದು. ಸೊ ಅಂತದ್ದು ಯಾವ್ದು ನಾನು ಬಿಟ್ಟಿದ್ದೀನಿ, ಯಾಕಂತಂದ್ರೆ ಯಾವ್ದು ಬಿಡಂಗಿಲ್ಲ ಸರ್. KPS ಅವ್ನು ಹೆಂಗ್ ಕೇಳ್ತಾನೋ ಗೊತ್ತಿಲ್ಲ. ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲ ಕವರ್ ಆಗಿದೆ ನಾವು ಮಾಡಿರ್ತಕ್ಕಂಥ ವಿಡಿಯೋಸ್ಗಳು PDF ಗಳಲ್ಲಿ. ಅದು ಬಿಟ್ಟು
ಸೆಂಟ್ರಲ್ ಗೌರ್ಮೆಂಟ್ ಕೂಡ ಕವರ್ ಮಾಡಿದೀವಿ, ಮೋಸ್ಟ್ ಇಂಪಾರ್ಟೆಂಟ್ ಕವರ್ ಮಾಡ್ಬಿಟ್ಟಿದೀವಿ ಆಲ್ರೆಡಿ. ಒಂದಷ್ಟು ಏನು ಒಂದು ಎಕ್ಸ್ಟ್ರಾ ಒಂದಷ್ಟು ಮಿಸಲೇನಿಯಸ್ ಅಂತ ಹೇಳ್ತೀವಿ ಅಂತ ಸ್ಕೀಮ್ಸ್ ಗಳನ್ನ ಇವತ್ತು ತಗೊಂಡಿದ್ದೀನಿ. ಒಂದ್ಸಲ ಕಣ್ಣಾಡ್ಸ್ಕೊಂಡು ಹೋಗಿ, ಇದು ಕೂಡ ಕೇಳುವಂತ ಚಾನ್ಸಸ್ ಇದ್ರೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಫೈನಲ್ ಒಂದು ರಿವಿಷನ್ ಅಂತ ಅಂದ್ಕೊಳ್ಳಿ. ನ್ಯಾಷನಲ್ ಫೆಲೋಶಿಪ್ ಫಾರ್ OBC ಸ್ಟೂಡೆಂಟ್ಸ್. ನ್ಯಾಷನಲ್ ಫೆಲೋಶಿಪ್ ಅಂತಕ್ಕಂಥದ್ದು ಓಕೆ, ಒಂದ್ ರೀತಿ ನಿಮ್ಗೆ ಫೆಲೋಶಿಪ್ ಅಂದ್ರೆ ಸ್ಕಾಲರ್ಶಿಪ್ ಟೈಪ್. ನಿಮ್ಗೆ ಏನೋ ಇನ್ಸೆಂಟಿವ್ಸ್ ತರ ಕೊಡ್ತಾ ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ಇದು ಕೊಡ್ತಕ್ಕಂಥದ್ದು OBC ಸ್ಟೂಡೆಂಟ್ಸ್ಗೆ. ಎಂತದ್ದು ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ರಿಸರ್ಚ್ ಅಥವಾ ಸೈಂಟಿಫಿಕ್ ಸಂಸ್ಥೆಗಳಲ್ಲಿ MPhil ಮತ್ತೆ PhD ಅಂದ್ರೆ ಡಬಲ್ ಡಿಗ್ರಿ, MPhil ಮಾಸ್ಟರ್ ಡಿಗ್ರಿ ಅಂಡ್ PhD ಮಾಡ್ತಿರ್ತಕ್ಕಂಥ ರ್ಯಾಂಕ್ ಸ್ಟೂಡೆಂಟ್ಸ್ ಗಳಿಗೆ, ಹೈ ಕ್ವಾಲಿಟಿ ಎಜುಕೇಶನ್ ಪಡ್ಕೊತಿರ್ತಕ್ಕಂಥ ಉನ್ನತ ಶಿಕ್ಷಣ ಪಡಿತಕ್ಕಂಥ OBC ವಿದ್ಯಾರ್ಥಿಗಳಿಗೆ ಈ ಹಣಕಾಸು ನೆರವನ್ನು ಕೊಡ್ತಕ್ಕಂಥ ಸ್ಕೀಮ್ ಇದು, ನ್ಯಾಷನಲ್ ಫೆಲೋಶಿಪ್ ಫಾರ್ OBC ಸ್ಟೂಡೆಂಟ್. ಕೇಳ್ತಾರೆ ಸರ್ ಎಕ್ಸಾಮ್ಸ್ಗೆ. ಇದು 2014-15 ಸಾಲಿಂದ ಬರುತ್ತೆ. ಒಂದು ವರ್ಷಕ್ಕೆ 300 ಜನಕ್ಕೆ ಕೊಡಬೇಕು ಅಂತ ಹೇಳಿ. ಓಕೆ, ಇದರಲ್ಲಿ ಎರಡು ರೀತಿ ಬರುತ್ತೆ, ಒಂದು ಜೂನಿಯರ್ ಒಂದು ಸೀನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ ಬರುತ್ತೆ. ನಾನು ತೋರಿಸ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು UGC, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನಿದೆ ಅದು ನೋಡಲ್ ಏಜೆನ್ಸಿ ಆಗಿದೆ. ಇದು ಅದಕ್ಕೆ ಧನ ಸಹಾಯನ ಕೊಡ್ತಾ ಇರ್ತಕ್ಕಂಥದ್ದು. ಇಲ್ಲಿ MPhil ಮತ್ತು PhD ಮಾಡ್ತವ್ರಿಗೆ ಏನ್ ಕೊಡ್ತಾರೆ, ಮೂರು ರೀತಿ ಕ್ಯಾಟಗರಿ ಮಾಡ್ತಾರೆ. ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತವ್ರಿಗೆ 25,000 ರೂಪಾಯಿ ತಿಂಗಳಿಗೆ ಕೊಡ್ತಾ ಹೋಗ್ತಾರೆ. ಸೀನಿಯರ್ ರಿಸರ್ಚ್ ಫೆಲೋಶಿಪ್ ಮಾಡಿರ್ತಕ್ಕಂಥ ಈ ರಿಸರ್ಚ್ MPhil PhD ಮಾಡೋಕೆ 28,000 ರೂಪಾಯಿ ತಿಂಗಳಿಗೆ ಕೊಡ್ತಾ ಹೋಗ್ತಾರೆ. ಅದು ಬಿಟ್ಟು ಸ್ಟಾರ್ಟಿಂಗ್ ನೋಡಿ, ಇದು ಮ್ಯಾಕ್ಸಿಮಮ್ 5 ವರ್ಷ ತನಕ ಕೊಡೋದು, ಒಟ್ಟು ಅವಧಿ 5 ವರ್ಷ ತನಕ. ನೀವು JRF ಮಾಡಿ SRF ಆಗಿರ್ಲಿ ನಿಮ್ಮ ಕ್ಯಾಟಗರಿ, ಅಂದ್ರೆ ಜೂನಿಯರ್ ಲೆವೆಲ್ ಆಗ್ಲಿ ಸೀನಿಯರ್ ಲೆವೆಲ್ ಆಗ್ಲಿ 5 ವರ್ಷ ತನಕ ಕೊಡ್ತಾರೆ. ಆದ್ರೆ ಸ್ಟಾರ್ಟಿಂಗ್ 2 ವರ್ಷ ನಿಮ್ಗೆ 10,000 ರೂಪಾಯಿ ಒಂದು ಕಾಂಟಿಜೆನ್ಸಿ ಫಂಡ್ ಅಂದ್ರೆ ಮಿಸಲೇನಿಯಸ್ ನಿಮ್ಗೆ ಬೇರೆ ಬೇರೆ ಖರ್ಚಿಗೆ ಅಂತ ಕೊಡ್ತಕ್ಕಂಥದ್ದು. ಉಳಿದ 2 ಅವಧಿಗೆ 12,000 ತನಕ. ನಾನು ನಿಮ್ಗೆ ಇಲ್ಲಿ ಲಿಸ್ಟೇ ಕೊಡ್ತೀನಿ, ನೋ ನೀಡ್ ಟು ವರಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಒಟ್ಟು ಅವಧಿ 5 ವರ್ಷ ತನಕ ಕೊಡ್ತಕ್ಕಂಥದ್ದು. ಒಂದು MPhil PhD ಮಾಡೋರ್ಗೆ ಈ ನ್ಯಾಷನಲ್ ಫೆಲೋಶಿಪ್ ಅಥವಾ ರಾಷ್ಟ್ರೀಯ ಫೆಲೋಶಿಪ್ OBC ಸ್ಕೀಮ್ ಇರ್ತಕ್ಕಂಥದ್ದು. ಇಲ್ಲಿ ಅವರ ವಾರ್ಷಿಕ ಆದಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏನ್ ವಾರ್ಷಿಕ ಆದಾಯ? ಅವರ ಕುಟುಂಬದ ವಾರ್ಷಿಕ 6 ಲಕ್ಷಕ್ಕಂತ ಮೀರಬಾರ್ದು ಒಂದು. ಇನ್ನೊಂದು, ಇಲ್ಲಿ ವಿಕಲಚೇತನರು, ದೃಷ್ಟಿ ವಿಕಲಚೇತನ, ದೈಹಿಕವಾಗಿ ಏನಾದ್ರು ವಿಕಲಚೇತನ ಇದ್ರೆ ಅವ್ರಿಗೆ ನೋಡಿ, ಅವ್ರಿಗೆ ದೃಷ್ಟಿ ಇಲ್ಲ ಅಂತ ಅವ್ರಿಗೆ ಸಪರೇಟ್ ಒಂದು ರೀಡರ್ ಬರುತ್ತೆ, ಅಥವಾ ಎಸ್ಕಾಟ್ ರೀಡರ್ ಅಂತ ಕರಿತೀವಿ. ಅವ್ರಿಗೆ ಎಕ್ಸ್ಟ್ರಾ 2,000 ರೂಪಾಯಿ. ನಾನು ಲಿಸ್ಟೇ ಕೊಡ್ತೀನಿ, ನೋಡಿ ನೋಡಿ. ಇಲ್ಲಿ ನೋಡಿ, 25,000 ರೂಪಾಯಿ ಮಂತ್ ಇನಿಷಿಯಲ್ 2 years. ಓಕೆ, ಯಾರಿಗೆ? ಜೂನಿಯರ್ಗೆ. ಸೀನಿಯರ್ಗೆ 28,000 ರೂಪಾಯಿ ಓಕೆ ಕೊಡ್ತಕ್ಕಂಥದ್ದು. ಇಲ್ಲಿ ಕಾಂಟಿಜೆನ್ಸಿ ಫಂಡ್ ಅಂತ ಹೇಳಿದೆ ನಿಮ್ಗೆ. ಹ್ಯುಮ್ಯಾನಿಟೀಸ್ ಅಂಡ್ ಸೋಷಿಯಲ್ ಸೈನ್ಸ್ ಅದ್ರ ಬಗ್ಗೆ ರಿಸರ್ಚ್ ಮಾಡಿಸೋರಿಗೆ 10,000 ರೂಪಾಯಿ 2 years ಸ್ಟಾರ್ಟಿಂಗ್ ಇರುತ್ತೆ, 20,500 ರೂಪಾಯಿ ಇನ್ ನೆಕ್ಸ್ಟ್ 2 yearsಗೆ ಇರ್ತದೆ. ಓಕೆ, ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಥವಾ MPhil PhD ಈ ತರದ ಮಾಡ್ತಿರೋರಿಗೆ 12,000 ರೂಪಾಯಿ ಪರ್ ಮಂತ್ ಸ್ಟಾರ್ಟಿಂಗ್ 2 years ಇರುತ್ತೆ. ಫಾರ್ ರಿಮೈನಿಂಗ್ ಅದು 5 years ಆದ್ರೆ ಇನ್ ರಿಮೈನಿಂಗ್ 3 yearsಗೆ 25,000 ಒನ್ ಟೈಮ್ ಕೊಡ್ತಕ್ಕಂಥದ್ದು. ಓಕೆ, ಫಾರ್ ನೆಕ್ಸ್ಟ್ 2 yearsಗೆ. ಹಾಗೆ ಬೇರೆ ಬೇರೆ ಒಂದು ಇದ್ರೆ 3,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಫಾರ್ ಬೇರೆ ಡಿಸಿಪ್ಲಿನ್ ಅಲ್ಲಿ ಏನಾದ್ರು ಮಾಡ್ತಿದ್ರೆ. ಹಾಗೆ ದೃಷ್ಟಿಮಾಂದ್ಯ ಅಂದ್ರೆ ಹ್ಯಾಂಡಿಕ್ಯಾಪ್ಡ್, ಬ್ಲೈಂಡ್ ಹ್ಯಾಂಡಿಕ್ಯಾಪ್ಡ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರೆ 2,000 ರೂಪಾಯಿ ಬರೋ ಮಂತ್ ಎಕ್ಸ್ಟ್ರಾ ಕೂಡ ಕೊಡ್ತಾರೆ. ಸೊ ಇದು ಇದರ ಅಡಿಯಲ್ಲಿ ಕೊಡ್ತಕ್ಕಂಥದ್ದು. ಮ್ಯಾಕ್ಸಿಮಮ್ 5 ವರ್ಷ, ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. UGC ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಮಾಡ್ತಕ್ಕಂಥದ್ದು, ಇದರ ನೋಡಲ್ ಏಜೆನ್ಸಿ. ಅರ್ಥ ಆಗ್ತಿದೆಯಲ್ಲ? ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಈಗ ನಾವು MPhil PhD ಆಯ್ತು. ಅದೇ ರೀತಿ ಇನ್ನೊಂದಿದೆ ಸ್ಕೀಮು, ಡಾಕ್ಟರ್ ಅಂಬೇಡ್ಕರ್ ಸ್ಕೀಮ್ ಫಾರ್ ಇಂಟ್ರೆಸ್ಟ್ ಸಬ್ಸಿಡಿ ಅಂಡ್ ಎಜುಕೇಶನ್ ಲೋನ್ ಫಾರ್ ಓವರ್ಸೀಸ್ ಸ್ಟಡೀಸ್ ಫಾರ್ OBC ಅಂಡ್ EBC ಅಂತ ಹೇಳಿ. ನೋಡಿ, ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಿರೋದು. ಸ್ಟೇಟ್ ಗೌರ್ಮೆಂಟ್ ಆಲ್ರೆಡಿ ಎಲ್ಲ ಕವರ್ ಮಾಡ್ಬಿಟ್ಟಿದೀವಿ, ವಿಡಿಯೋಸ್ ಗಳಲ್ಲಿ, PDF ಗಳಲ್ಲಿ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಇದೆ, ಅದರಲ್ಲಿ ನಾವು ಏನ್ ಕವರ್ ಮಾಡಿಲ್ಲ, ಎಕ್ಸ್ಟ್ರಾ ಇದೆ ಒಂದಷ್ಟು ಮಿಸಲೆನ್ಸ್, ಅದನ್ನ ಇವತ್ತು ಕವರ್ ಮಾಡ್ತಾ ಇದೀನಿ. ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಹೇಳಿ. ಓಕೆ ಫೈನ್ ಸರ್. ಇಲ್ಲಿ ಅಂಬೇಡ್ಕರ್ ಸ್ಕೀಮ್ ಫಾರ್ ಇಂಟ್ರೆಸ್ಟ್ ಸಬ್ಸಿಡಿ ಆನ್ ಎಜುಕೇಶನ್ ಲೋನ್ ಫಾರ್ ಓವರ್ಸೀಸ್ ಸ್ಟಡೀಸ್ ಅಂತ. OBC ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, EBC ಅಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ಸ್, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಒಂದು ವರ್ಗಗಳಿಗೆ ಅಂತ. ಇಲ್ಲಿ ಅಗೇನ್ ಇದು ನೋಡು, ಓವರ್ಸೀಸ್ ಕೊಡತಕ್ಕಂಥದ್ದು. ಓವರ್ಸೀಸ್ ಅಂದ್ರೆ ಔಟ್ ಆಫ್ ದ ಕಂಟ್ರಿಲಿ ಉನ್ನತ ಒಂದು ಶಿಕ್ಷಣಕ್ಕಾಗಿ ಕೊಡ್ತಕ್ಕಂಥದ್ದು. ಅಗೇನ್ ಇಲ್ಲಿ ಉನ್ನತ ಶಿಕ್ಷಣ ಅಂದ ತಕ್ಷಣ ಏನು ಸರ್? ಸ್ನಾತಕೋತ್ತರ ಪದವಿ ಆಗಿರ್ಬೇಕದು, ಅಥವಾ MPhil PhD ಅಂದ್ರೆ ಡಬಲ್ ಡಿಗ್ರಿ, ಮಾಸ್ಟರ್ ಡಿಗ್ರಿ, MPhil PhD ಇಂಥ ಕೋರ್ಸ್ಗಳಿಗೆ ಕೊಡ್ತಕ್ಕಂಥದ್ದು. ಬಟ್ ಇಲ್ಲಿ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಅದು. ಇಂಟ್ರೆಸ್ಟ್ ಸಬ್ಸಿಡಿ ಅಂದ್ರೇನು? ನೀವೀಗ ಲೋನ್ ಮಾಡಿರ್ತೀರ ಅಂತ ಇಟ್ಕೊಳ್ಳಿ, ಅದಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದ್ದು. ಡೈರೆಕ್ಟ್ ಆಗಿ ಬ್ಯಾಂಕ್ ಗೆ ನಿಮ್ಗೆ ಇಂಟ್ರೆಸ್ಟ್ ಗೆ ಕಮ್ಮಿ ಮಾಡ್ತಕ್ಕಂಥದ್ದು, ಇಂಟ್ರೆಸ್ಟ್ ನ ಕಮ್ಮಿ ಮಾಡ್ತಕ್ಕಂಥದ್ದು, ಇಂಟ್ರೆಸ್ಟ್ ನ ಒಂದಷ್ಟು ಮಾಫಿ ಮಾಡ್ತಕ್ಕಂಥದ್ದು, ಈ ತರದ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಇದು.
ಓಕೆ. ಆದ್ರೆ ಇಲ್ಲಿ ನೀವ್ ಏನಿರ್ಬೇಕು ಅಂದ್ರೆ ನೀವು ಲೋನ್ ತಗೊಂಡಿರ್ತೀರಲ್ಲ, ಇದಕ್ಕೆ ಲೋನ್, ಈ ಒಂದು ಎಜುಕೇಶನ್ ಲೋನ್ ನೀವು ಈ ಭಾರತೀಯ ಬ್ಯಾಂಕಿಂಗ್ ಸಂಘದ ಅಸ್ತಿತ್ವದಲ್ಲಿ ಇರತಕ್ಕಂತ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ತಗೊಂಡಿರ್ಬೇಕು. ಅಂದ್ರೆ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ತಗೊಂಡಿದ್ರೆ ಮಾತ್ರ ನಿಮಗೆ ಈ ಬಡ್ಡಿ ಸಬ್ಸಿಡಿಗಳು ನಿಮಗೆ ಸಿಗ್ತಕ್ಕಂಥದ್ದು. ಮತ್ತೆ ನೀವು ಇಲ್ಲಿ ಹೆಂಗಿರ್ಬೇಕು ಅಂದ್ರೆ ಫುಲ್ ಟೈಮ್ ಕೋರ್ಸ್ ಇರಬೇಕು, ಯಾವುದೇ ಒಂದು ಡಿಸ್ಟೆನ್ಸ್ ಕೋರ್ಸ್ ಹಂಗಂತಲ್ಲ, ಕಂಪ್ಲೀಟ್ ಫುಲ್ ಟೈಮ್ ಕೋರ್ಸ್ ಇರಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಮಧ್ಯಂತರದಲ್ಲಿ ನೀವು ನಿಲ್ಲಿಸಿರಬಾರ್ದು ಕೋರ್ಸ್ಗಳನ್ನ. ಮತ್ತೆ ನಿಮ್ಮ ಶಿಸ್ತಿನ ಅಶಿಸ್ತು ಅಂತೇಳಿ ಶೈಕ್ಷಣಿಕ ಅದಲ್ಲಿ ನೀವು ಇದು ಮಾಡಿಲ್ಲ ಅಂತೇಳಿ ನಿಮ್ನ ಹೊರ ಹಾಕಲ್ಪಟ್ಟಿರಬಾರ್ದು ಯೂನಿವರ್ಸಿಟಿಗಳಿಂದ. ಸೊ ಅಂತವ್ರಿಗೆ ಈ ಒಂದು ಕೊಡ್ತಕ್ಕಂಥದ್ದು ಇದೇನೋ ಜಸ್ಟ್ ಇಂಟ್ರೆಸ್ಟ್ ಸಬ್ಸಿಡಿ. ಓಕೆ, ಅರ್ಥ ಆಗ್ತಿಲ್ಲ, ಇಲ್ಲಿ ಅಮೌಂಟ್ ಏನ್ ಬೇಕಾಗಿಲ್ಲ. ಅಗೇನ್ ಇಲ್ಲಿ ಯಾರು ಕೊಡ್ತಾರೆ, ತುಂಬಾ ಹಿಂದುಳಿದಿರ್ತಕ್ಕಂತ ಒ ಬಿ ಸಿ ಕ್ಯಾಟಗರಿ ಅಂತವ್ರಿಗೆ. ಆದ್ರೆ ಇಲ್ಲೂ ಕೂಡ ಮಾನದಂಡ ಇದೆ, ಏನಪ್ಪಾ ಅವ್ರದ್ದು ಫ್ಯಾಮಿಲಿ ಇನ್ಕಮ್ ಅಂದ್ರೆ. ಈಗ ಒ ಬಿ ಸಿ ಆದ್ರೆ ಇಲ್ಲ ನಿಮ್ಗೆ ಏನ್ ಹೇಳಿದೆ, ಇದು ಒ ಬಿ ಸಿ ಮತ್ತೆ ಇ ಬಿ ಸಿ ಅಂತ ಹೇಳಿದೆ, ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ಇಲ್ಲಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ್ರೆ ಈಗ ಏನಿದೆಯಪ್ಪ ಒ ಬಿ ಸಿಗೆ ಆಸ್ ಪರ್ ರೂಲ್ಸ್ ಪ್ರಕಾರ 8 ಲಕ್ಷ ಇದೆ ಅಲ್ವಾ, ಕ್ರಿಮಿ ಲೇಯರ್. ಸೊ ಅದು ಅಪ್ಲೈ ಆಗುತ್ತೆ. ಇ ಬಿ ಸಿಗಾದ್ರೆ ವಾರ್ಷಿಕ 2.5 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು, 8 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಇ ಬಿ ಸಿ ಆದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಆದ್ರೆ 2.5 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಸೊ ಇಂಥವ್ರಿಗೆ ಇಂಟ್ರೆಸ್ಟ್ ಸಬ್ಸಿಡಿ ಕೊಡ್ತಕ್ಕಂಥದ್ದು. ನೋಡಿ, ಒಂದೊಂದ್ಸಲ ನಿಮಗೆ ಈ ಸಿಂಪಲ್ ಕ್ವಶನ್ ಕೇಳ್ತಾರೆ, ಡಾಕ್ಟರ್ ಅಂಬೇಡ್ಕರ್ ಸ್ಕೀಮ್ ಒಂದಿದೆ ಆನ್ ಎಜುಕೇಶನ್ ಲೋನ್ ಫಾರ್ ಓವರ್ಸೀಸ್ ಸ್ಟಡೀಸ್ ಆಫ್ ಒಬಿಸಿ ಅಂಡ್ ಇಬಿಸಿ, ಇದು ವಿಚ್ ಟೈಪ್ ಆಫ್ ಸ್ಕೀಮ್ ಅಂತ ಕೇಳ್ಬೋದು. ಇದು ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್, ಬಡ್ಡಿ ಸಬ್ಸಿಡಿಗಾಗಿ ಇರ್ತಕ್ಕಂಥ ಸ್ಕೀಮ್. ಅರ್ಥ ಆಗ್ತಿದೆಯಲ್ಲ, ಈ ತರದ್ದು ಕೇಳ್ತಾರೆ. ಫೈನ್ ಸರ್, ಇದೆರಡು ಇಂಪಾರ್ಟೆಂಟ್. ಇನ್ನು ಇದು ಬಿಟ್ರೆ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಸ್ನೇಹಿತರೆ, ನಮ್ಮ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದೀವಿ ನಾವು, ಅಥವಾ ನಮ್ಮ ಮ್ಯಾರಥಾನ್ ವಿಡಿಯೋಲು ಸಿಗುತ್ತೆ, ಹೋಗಿ ಪ್ಲೇ ಲಿಸ್ಟ್ ಅಲ್ಲಿ ಇದೆ ನೋಡಿ. ಎನಿವೇಸ್ ಪಿ ಡಿ ಎಫ್ ತಗೊಂಡಿರೋದು ನಿಮಗೆ ಅದೇ ಓದ್ಕೊಂಡಿರ್ತೀರಾ. ಈ ಎನ್ ಬಿ ಸಿ ಎಫ್ ಡಿ ಸಿ ಇಂದ ಒಂದಷ್ಟು ಪ್ರಮುಖವಾದ ಸ್ಕೀಮ್ಸ್ ಕವರ್ ಮಾಡಿದ್ವಿ ಆಲ್ರೆಡಿ. ನ್ಯೂಸ್ ಸ್ವರ್ಣಿಮ ಆಗಿರ್ಬೋದು ಅಲ್ವಾ, ಮೈಕ್ರೋ ಫೈನಾನ್ಸ್ ಸ್ಕೀಮ್ ಆಗಿರ್ಬೋದು, ಅದನ್ನು ಕೂಡ ಇಲ್ಲಿ ನಿಮಗೆ ಒಂದಷ್ಟು ಹೈಲೈಟ್ ಮಾಡಿ ಹೇಳ್ತೇನೆ. ಈ ಒಂದು ನ್ಯಾಷನಲ್, ಇದು ಎನ್ ಬಿ ಸಿ ಎಫ್ ಸಿ ಡಿ ಅಂದ್ರೆ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಆರ್ಥಿಕ ನೆರವು ಕೊಡ್ತಕ್ಕಂಥ ಒಂದು ಕಾರ್ಪೊರೇಷನ್. ಯಾವ್ದು ಸರ್ ಇದು? ಬ್ಯಾಕ್ವರ್ಡ್ ಕ್ಲಾಸಸ್ಗೆ. ಸೊ ಇದ್ರಡಿಯಲ್ಲಿ ಎಜುಕೇಶನ್ ಲೋನ್ ಅಂತ ಒಂದು ಬರುತ್ತೆ, ಇನ್ನೊಂದು ನಿಮಗೆ ಎಂಪ್ಲಾಯ್ಮೆಂಟ್ ಎಂಟ್ರಪ್ರಿನರ್ಶಿಪ್ ಲೋನ್ ಅಂತ ಬರುತ್ತೆ ನೋಡಿ, ವಾಣಿಜ್ಯ ಉದ್ಯಮಕ್ಕೋಸ್ಕರ ಕೊಡ್ತಕ್ಕಂಥ ಲೋನ್. ಓಕೆ, ಇಲ್ಲಿ ಫಸ್ಟ್ ಎಜುಕೇಶನ್ ಲೋನ್ ನೋಡೋಣ. ಇಲ್ಲಿ ಏನಿದೆ ಎಜುಕೇಶನ್ ಅಂದ್ರೆ, ಯಾರು ಆರ್ಥಿಕ ಅಂದ್ರೆ ಅವರ ಒಂದು ಆರ್ಥಿಕತೆ ಇದೆಯಲ್ಲ, ಬಡತನ ರೇಖೆಗಿಂತ 2 ಪಟ್ಟು ಕಮ್ಮಿ ಇರ್ತಾರಲ್ಲ ಅಂತವ್ರಿಗೆ, ತುಂಬಾ ಬಡವರು ಅಂತ ಏನ್ ಕರಿತೀವಿ ಅಂತವ್ರಿಗೆ, ಬಿಲೋ ಪವರ್ಟಿ ಲೈನ್ಗಿಂತ ಕಮ್ಮಿ ಇರ್ತಾರೆ ಅಂತವ್ರಿಗೆ ಕೊಡ್ತಕ್ಕಂಥ ಒಂದು ಸಾಲದ ಯೋಜನೆ, ಅದರ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ. ಎಷ್ಟು ಕೊಡ್ತಾರೆ? ಮ್ಯಾಕ್ಸಿಮಮ್ 20 ಲಕ್ಷ ಕೊಡ್ತಾರೆ. ಓಕೆ, 10 ಲಕ್ಷ ರೂಪಾಯಿಯಿಂದ 20 ಲಕ್ಷ ತನಕ ಕೊಡ್ತಾರೆ ಸರ್. ಬಡ್ಡಿ ದರ ಎಷ್ಟು? 4%. ಓಕೆ, 4% ಕೊಡ್ತಾರೆ. ಶೈಕ್ಷಣಿಕ ಎಜುಕೇಶನ್ ಲೋನ್ ಇದು. ಹೆಣ್ಣು ಮಕ್ಳಿಗಾದ ಇದರಲ್ಲಿ 3.5% ಇರುತ್ತೆ, ಹೆಣ್ಣು ಮಕ್ಳಿಗೆ 3% ಇರುತ್ತೆ. ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಕಮಿಷನ್ ಅಡಿಯಲ್ಲಿ ಕೊಡ್ತಕ್ಕಂಥದ್ದು. ಭಾರತದಲ್ಲಿ ಅಧ್ಯಯನ ಮಾಡ್ತಾರೆ ನಿಮ್ಗೆ 90% ಆಫ್ ದ ಲೋನ್ ಸಿಗುತ್ತೆ, ಅಂದ್ರೆ ಅಮೌಂಟ್ ನಿಮ್ಗೆ ಇದ್ರ ಮುಖಾಂತರ ಕೊಡಿಸ್ತಾರೆ, ಇನ್ ಮಿಕ್ಕಿ ನೀವು ಹಾಕೋಬೇಕು. ವಿದೇಶದಲ್ಲಿ ಅಧ್ಯಯನ ಮಾಡ್ತಾರೆ 85% ಅಷ್ಟು ಲೋನ್ ಸಿಗುತ್ತೆ. ಹೇಗೆ ಇಲ್ಲಿ ನಿಮ್ಮ ರಾಷ್ಟ್ರೀಯ ವಾರ್ಷಿಕ ಕುಟುಂಬದ ಆದಾಯ ಏನಿದೆಯಲ್ಲ, ಅದು ಗ್ರಾಮೀಣ ನಗರಕ್ಕೆ ಸಪರೇಟ್ ಇದೆ, ಇಬ್ರಿಗೂ ಸೇರಿ ಒಟ್ಟು 3 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. 3 lakhs ಬಿಲೋ ಇದ್ರೆ ನಿಮ್ಗೆ ಈ ಲೋನ್ ಸಿಗುತ್ತೆ. ಎಷ್ಟು ಸಿಗುತ್ತೆ ಸರ್? 10 ಲಕ್ಷದಿಂದ ಹಿಡಿದು 20 ಲಕ್ಷ, ಡಿಪೆಂಡ್ಸ್, ಮ್ಯಾಕ್ಸಿಮಮ್ 20 lakhs. ಓಕೆ, ಎಜುಕೇಶನ್ ಲೋನ್ ಪ್ರೊವೈಡೆಡ್ ಬೈ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಡಿಯಲ್ಲಿ ಕೊಡ್ತಕ್ಕಂಥದ್ದು. ರೇಟ್ ಆಫ್ ಇಂಟ್ರೆಸ್ಟ್ 4%, ಹೆಣ್ಣು ಮಕ್ಕಳಿಗಾದ್ರೆ 3.5%. ಫೈನ್, ಅರ್ಥ ಆಗಿದೆ ಅಲ್ವಾ? ಅದೇ ರೀತಿ ನೆಕ್ಸ್ಟ್ ಉದ್ಯಮಗಳಿಗೆ ಕೊಡ್ತಕ್ಕಂಥ ಲೋನ್. ಈ ಎಲ್ಲಿಂದ? ಅಗೇನ್ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ. ಇಲ್ಲಿ ನಾವು ಡಿವೈಡ್ ಮಾಡ್ತಾ ಹೋಗೋಣ ಬೇಕಾದ್ರೆ ಇದನ್ನ. ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿಗೋಸ್ಕರ ಕೊಡ್ತಕ್ಕಂಥ ಲೋನು, ಅಂದ್ರೆ ಅವರ ಕುಟುಂಬದ ವಾರ್ಷಿಕ ಬಡತನ ರೇಖೆಗಿಂತ ಕಮ್ಮಿ ಇದ್ರೆ, ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ 81,000ಕ್ಕಿಂತ, ನಗರ ಪ್ರದೇಶದಲ್ಲಿ 1,03,000ಕ್ಕಿಂತ ಅವರ ಆದಾಯ, ವಾರ್ಷಿಕ ಆದಾಯ ಕಮ್ಮಿ ಇದ್ರೆ ಅಂತವ್ರಿಗೆ ಸಾಲ ಕೊಡ್ತಕ್ಕಂಥದ್ದು ಒಂದು ಉದ್ಯಮಶೀಲತಾ ಯೋಜನೆ. ಇನ್ನೊಂದು ಟರ್ಮ್ ಲೋನ್ ಅಂತ ಬರುತ್ತೆ, ಮೈಕ್ರೋ ಫೈನಾನ್ಸ್ ಸ್ಕೀಮ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಇಂಥದ್ದು ಎಕ್ಸಾಮ್ ಅಲ್ಲಿ ತುಂಬಾ ಕೇಳ್ತೀನಿ ಸ್ನೇಹಿತರೆ. ನ್ಯೂಸ್ ಸ್ವರ್ಣಿಮ, ಇದು ಆಲ್ರೆಡಿ ನಾವು ಕವರ್ ಮಾಡಿದೀವಿ. ನ್ಯೂಸ್ ಸ್ವರ್ಣಿಮ ಅಡಿಯಲ್ಲಿ 1 ಲಕ್ಷ ಏನ್ ಕೊಡ್ತಾರೆ, 5% ಪರ್ ಆನಮ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ನಿಮ್ಮ ಏನು ಒಂದು ಬಿಸ್ನೆಸ್ ಅಥವಾ ಎಸ್ಪೆಷಲಿ ಇದು ಮಹಿಳೆಯರಿಗೆ ಅಂತ ಇರತಕ್ಕಂಥ ಯೋಜನೆ ಆಗಿರೋದ್ರಿಂದ, ಏನ್ ನೀವು ಬಿಸ್ನೆಸ್ ಮಾಡ್ತೀನಿ ಅಂತಿರ್ತೀರಾ ಅದರ ಒಂದು 95% ಅಷ್ಟು ಒಂದು ಸಾಲ ನಿಮಗೆ ಇದ್ರ ಮುಖಾಂತರ ಕೊಡ್ಸ್ತಕ್ಕಂಥ. ಓಕೆ, ಇದರಡಿಯಲ್ಲೇ ಈ ಮೈಕ್ರೋ ಫೈನಾನ್ಸ್ ಏನಿದೆ ಸರ್, ಟರ್ಮ್ ಲೋನ್ ಅಥವಾ ಮೈಕ್ರೋ ಫೈನಾನ್ಸ್ ಸ್ಕೀಮ್ ಅಂತ ಕರಿತೀವಿ, ಕೇಳ್ಬೋದು. ನ್ಯೂಸ್ ಸ್ವರ್ಣಿಮ ಫಾರ್ ವುಮೆನ್ ಅಂತಿದೆ ಅಲ್ವಾ, ನೋಡಿ ಹೆಂಗ್ ಕೇಳ್ತಾರಂತೆ ಎಕ್ಸಾಮ್ ಅಲ್ಲಿ. ಇದನ್ನ ಹಾಕ್ಬಿಟ್ಟು ನ್ಯೂಸ್ ಸ್ವರ್ಣಿಮ ಫಾರ್ ವುಮೆನ್, ಮಹಿಳೆಯರಿಗೆ ಹೊಸ ಸ್ವರ್ಣಿಮ ಯೋಜನೆ, ಇದು ಯಾವ ಟೈಪ್ ಆಫ್ ಸ್ಕೀಮ್ ಅಂತ ಕೇಳ್ಬೋದು. ಯಾವ ಟೈಪ್ ಆಫ್ ಸ್ಕೀಮ್ ಇದು? ಟರ್ಮ್ ಅಥವಾ ಮೈಕ್ರೋ ಫೈನಾನ್ಸ್ ಸ್ಕೀಮ್ ಅಂತ ಹೇಳ್ಬೇಕಾಗುತ್ತೆ. ಆಯ್ತಾ? ಇದು ಅದೇ ರೀತಿ ಸಕ್ಷಮ್ ಅಂತಕ್ಕಂಥದ್ದು ಇನ್ನೊಂದು ಸ್ಕೀಮ್ ಇದೆ.
ಇದು ಕೂಡ ತುಂಬಾ ಹಿಂದುಳಿದಿರ್ತಕ್ಕಂಥ ಯಂಗ್ ಟ್ಯಾಲೆಂಟೆಡ್ಸ್ ಬ್ಯಾಕ್ವರ್ಡ್ ಕ್ಲಾಸ್ ನ ಯುವಕರಿಗೆ ಕೊಡ್ತಕ್ಕಂಥ ಒಂದು ಟರ್ಮ್ ಲೋನ್. ಇದು 10 ಲಕ್ಷ ತನಕ ಕೊಡ್ತಾರೆ. 5 ಲಕ್ಷದ ತನಕ ಸಾಲದ ಬಡ್ಡಿ ನೀವು ತಗೊಂಡ್ರೆ 6% ಇರುತ್ತೆ. 10 ಲಕ್ಷ ತನಕ ಕೊಡ್ತಾರೆ. 5 ಲಕ್ಷ ತಗೊಂಡ್ರೆ ನೀವು 6% ಇರುತ್ತೆ. ಅಥವಾ ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ನಿಮಗೆ 5ರಿಂದ 10 ಲಕ್ಷ ತಗೊಂಡ್ರೆ 8% ಪರ್ ಆನಮ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಅಗೇನ್ ಇದಕ್ಕೆ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ 85% ಅಷ್ಟು ಲೋನ್ ಕೊಡ್ತಾರೆ. ಇನ್ನು ಮಿಕ್ಕಿದ್ ನೀವು ಹಾಕೋಬೇಕು. ಓಕೆ, ಅದೇ ರೀತಿ ನಮ್ಮ ಮೈಕ್ರೋ ಫೈನಾನ್ಸ್ ಅಥವಾ ಟರ್ಮ್ ಲೋನ್ ಅಲ್ಲಿ ಶಿಲ್ಪ ಸಂಪದ ಅಂತ ಇನ್ನೊಂದು ಸ್ಕೀಮ್ ಇದೆ. ಶಿಲ್ಪ ಸಂಪದ ಅಂತಕ್ಕಂಥದ್ದು ಅಂದ್ರೆ ಶಿಲ್ಪ ಸಂಪದ ಅಂತಕ್ಕಂಥದ್ದು ಏನು ಅಂದ್ರೆ, ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲೇ ಒಂದಷ್ಟು ಟ್ರೆಡಿಷನಲ್ ಆರ್ಟಿಸಿಯನ್ಸ್ ಅಂತ ಕರಿತೀವಿ, ಹ್ಯಾಂಡಿಕ್ರಾಫ್ಟ್ ಮಾಡೋರು, ಅವ್ರದೇ ಆದ ಕುಶಲಕರ್ಮಿಗಳಿರ್ತಾರಲ್ಲ, ಒಂದು ಉದ್ಯೋಗ ಕುಶಲಕರ್ಮಿ, ನಾವೆಲ್ಲ ವೇರಿಯಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್ ಬಗ್ಗೆ ಓದಿದೀವಿ ನೋಡಿ, ಸಿಲೆಬಸ್ ಅಲ್ಲಿ. ಆತರ ಒಂದು ಕೌಶಲ್ಯ ಏನು ಇದರಿಂದ ಮಾಡ್ತಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಇದು ಒಂದು ಸ್ಕಲ್ಪ್ಚರ್ ಮಾಡ್ತಾರೆ ಅಂದ್ರೆ ಒಂದು ಇದು ಮಾಡ್ತಾ ಇರೋದು ಅಂತ ಅಂದ್ಕೊಳ್ಳಿ, ಗೊಂಬೆ ಮಾಡೋದು ಅಥವಾ ಒಂದು ಸ್ಟ್ಯಾಚು ಮಾಡೋದು ಅಥವಾ ವಿಗ್ರಹಗಳು ಮಾಡೋದು, ಅವ್ರಿಗೆ ಇನ್ನೂ ಸ್ವಲ್ಪ ಉನ್ನತೀಕರಣ, ಅವರ ಕೌಶಲ್ಯ ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡೋದು, ಅಥವಾ ಅವ್ರದ್ದು ಯಾವ್ದಾದ್ರು ಬೇರೆ ಸಾಂಪ್ರದಾಯಿಕ ಕಸುಬುಗಳಾಗಿರ್ಬೋದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸವಿತಾ ಸಮಾಜದವ್ರದ್ದು ಸಾಂಪ್ರದಾಯಿಕ ಕಸುಬು, ವಿಶ್ವಕರ್ಮ ಸಾಂಪ್ರದಾಯಿಕ ಕಸುಬು ಆಗಿರ್ಬೋದು, ಅಂತವ್ರ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ಇದೊಂದು ಲೋನ್ ಅನ್ನ ಕೊಡ್ತಕ್ಕಂಥ, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡು ಇನ್ನು ಹೆಚ್ಚಾಗಿ ದೊಡ್ಡದಾಗಿ ಮಾಡ್ಲಿ ಅಂತ ಕೊಡ್ತಕ್ಕಂಥದ್ದು. ಏಕೆಂದ್ರೆ ಈ ಯೋಜನೆ ಅಡಿಯಲ್ಲಿ 10 ಲಕ್ಷದವರೆಗೆ ಸಾಲ ಪಡೆಯಬಹುದು. 5 ಲಕ್ಷದ ತನಕ ಸಾಲ ಪಡೆಯುವ 6% ಪರ್ ಆನಮ್ ಇರುತ್ತೆ. 5ರಿಂದ 10 ಲಕ್ಷ ಸಾಲ ತಗೊಂಡ್ರೆ 8% ಪರ್ ಆನಮ್ ಇರುತ್ತೆ. 85% ಅಷ್ಟು ಸಾಲ ಈ ಒಂದು ನೀವೇನ್ ಮಾಡ್ತೀರಾ ಕೆಲಸ ಅದಕ್ಕೆ ಅಷ್ಟು ಅದಕ್ಕೇನ್ ಖರ್ಚಾಗುತ್ತೆ 85% ಕೊಡುತ್ತೆ ಈ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬಡಿಯಿಂದ. ಇನ್ನು ಮೈಕ್ರೋ ಫೈನಾನ್ಸ್ ಸ್ಕೀಮ್ ಗಳಲ್ಲಿ ನಾವು ನೋಡೋದಾದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಕೊಡ್ತಕ್ಕಂಥ ಸಾಲಗಳಾಗಿರ್ಬೋದು, ಸ್ವಸಹಾಯ ಸಂಘಗಳ ಮೂಲಕ ಕೊಡ್ತಾರೆ. 50,000 ತನಕ ಕೊಡ್ತಾರೆ, ಬಡ್ಡಿ ದರ 5% ಪರ್ ಆನಮ್ ಇರುತ್ತೆ. ಹಾಗೆ ಇನ್ನೊಂದು ಮಹಿಳಾ ಸಮೃದ್ಧಿ ಯೋಜನಾ ಅಂತ ಕೂಡ ಇದೆ, ಮಹಿಳಾ ಸಮೃದ್ಧಿ ಯೋಜನಾ, ಮೈಕ್ರೋ ಫೈನಾನ್ಸ್ ಸ್ಕೀಮ್ ಫಾರ್ ವುಮೆನ್ ಅಂತ. ಇದು ಅಷ್ಟೇ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಡಿಯಲ್ಲಿ. ಇದ್ರಲ್ಲಿ ನೋಡಿ ಅಗೇನ್ ಸ್ವಸಹಾಯ ಗುಂಪು ಅಂತ ಏನ್ ಬರುತ್ತಲ್ಲ, ಈ ಸ್ವಸಹಾಯ ಗುಂಪುಗೆ 50,000 ರೂಪಾಯಿ ತನಕ ಏನ್ ಕೊಡ್ತಾರೆ, 4% ಪರ್ ಆನಮ್ ಬಡ್ಡಿ ಸಾಲ. ಇದರಲ್ಲಿ 95% ಅಷ್ಟು ನಿಮ್ಮ ಒಂದು ಸಾಲ ಏನ್ ಕೊಡ್ತಾರೆ. ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ 60% ಅಷ್ಟು ಜನ ಬ್ಯಾಕ್ವರ್ಡ್ ಕ್ಲಾಸ್ ಆಗಿರ್ಬೇಕು, ಅದು ಗೊತ್ತಿರ್ಬೇಕು. ಮುಂದಿನ ಬರುತ್ತೆ ಸ್ಕೀಮ್ ಅನ್ನು ತೋರಿಸ್ತೀನಿ ನಾನು ನಿಮ್ಗೆ. ಓಕೆ, ಮತ್ತೆ ಇನ್ನೊಂದು ಕೃಷಿ ಸಂಪದ ಅಂತ ಇರುತ್ತೆ, ರಾಬಿ ಮತ್ತು ಖಾರಿಫ್. ಹಿಂದುಳಿದ ವರ್ಗದ ರೈತರಿಗೆ, ಸಣ್ಣ ರೈತರಿಗೆ ಏನಾದ್ರು ರಾಬಿ ಖಾರಿಫ್ ಬೆಳೆಗಳಿಗೆ, ತರಕಾರಿ ಬೆಳೆಗಳಿಗೆ ಒಂದಷ್ಟು ಮಾರಾಟಗಾರಿಗೆ ಸಹಾಯ ಆಗ್ಲಿ ಅಂತ ಮೈಕ್ರೋ ಫೈನಾನ್ಸ್ ಸ್ಕೀಮ್ ನ ಕೊಡ್ತಕ್ಕಂಥದ್ದು 50,000 ತನಕ 4% ಪರ್ ಆನಮ್ ಅಲ್ಲಿ. ಓಕೆ, ಇದು ಕೊಡ್ತಾರೆ. ಅಂದ್ರೆ ಸಣ್ಣದಾಗಿ ಏನಾದ್ರು ವ್ಯಾಪಾರ ಮಾಡೋದು, ಸಣ್ಣದಾಗಿ ಏನಾದ್ರು ಇದ್ ಮಾಡೋದು ಅಂತವ್ರಿಗೆ ಕೊಡ್ತಕ್ಕಂಥ ಲೋನ್. ಇದು ಬಿಟ್ರೆ ಮೈಕ್ರೋ ಫೈನಾನ್ಸ್, ಇದು ಬಿಟ್ರೆ ಈ ನಮ್ಮ ನ್ಯಾಷನಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಡಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮು ನಿಮ್ಗೆ ಇಂಡಿವಿಜುವಲ್ ಲೋನ್ ಸ್ಕೀಮ್ ಅಂತ ಬರುತ್ತೆ ಸ್ನೇಹಿತರೆ. ಇಂಡಿವಿಜುವಲ್ ಲೋನ್ ಸ್ಕೀಮು ಮತ್ತೆ ನಿಮಗೆ ಇನ್ನೊಂದು ಗ್ರೂಪ್ ಲೋನ್ ಸ್ಕೀಮ್ ಅಂತ ಬರುತ್ತೆ. ದೀಸ್ ಆರ್ 2 ಇಂಪಾರ್ಟೆಂಟ್ ಲೋನ್ ಸ್ಕೀಮ್ಸ್ ಗಳು. ಇದು ಎರಡನ್ನೂ ಕೂಡ ನಮಗೆ ಎಕ್ಸಾಮ್ಸ್ ಗೆ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಈಗ ನಾವು ಮಿಸಲೇನಿಯಸ್ ತಿಳ್ಕೊಂಡ್ವಲ್ಲ, ಅದೇ ರೀತಿ ಈ 2 ಲೋನ್ ಸ್ಕೀಮ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ ಬನ್ನಿ. ಫೈನ್ ಸರ್, ಒಂದ್ ಸೆಕೆಂಡ್. ಹಾ, ಈ ಇನ್ನು ವೈಯಕ್ತಿಕ ಇಂಡಿವಿಜುವಲ್ ಲೋನ್ ಸ್ಕೀಮ್ ಅಂತ ಇದೊಂದು ಏನಿದೆ ಇಲ್ಲಿ, ಅಗೇನ್ ಇವಾಗೆಲ್ಲ ನಾವ್ ಏನ್ ಮಾಡ್ತಾ ಇದೀವಿ ಸ್ಕೀಮ್ಸ್ ಗಳು, ಇವೆಲ್ಲ ನಿಮ್ಗೆ ಬರೋದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಡಿಯಲ್ಲೇ. ಓಕೆ, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್, ನಮ್ಮ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಡಿಯಲ್ಲೇ ಬರ್ತಕ್ಕಂಥ ಸ್ಕೀಮ್ಸ್ ಗಳು. ಅಂಡ್ ಇಲ್ಲಿ ಪ್ರಮುಖವಾಗಿ ಈ ಒಂದು ಇಂಡಿವಿಜುವಲ್ ಲೋನ್ ಅಂದ್ರೆ, ನೀವು ಯಾವ್ದಾರ ಕೆಲಸ ಮಾಡಿ ಸರ್, ನೀವೇನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಅದಕ್ಕೆ ಲೋನ್ ಬೇಕು ಸರ್. ಓಕೆ, ಇದಕ್ಕೆ ನೋಡಿ ಇಲ್ಲೆಲ್ಲ ನಾನು ಹೇಳ್ತಾ ಇದೀನಲ್ಲ, ಇಲ್ಲೆಲ್ಲ 95% ಕೊಡ್ತಾರೆ, ಇನ್ ಮಿಕ್ಕಿದ್ ನೀವು ಹಾಕೋಬೇಕು. ಅಥವಾ ಯಾರು ಕೊಡ್ತಾರೆ, ಯಾರ ಮುಖಾಂತರ. ಈಗ ನೋಡಿ, ಇದು ನ್ಯಾಷನಲ್ ಸ್ಕೀಮ್ಸ್ ಗಳು. ಈಗ ಸ್ಟೇಟ್ ಅಲ್ಲಿ ನೀವು ಅಪ್ಲೈ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಎಲ್ಲಿ ಅಪ್ಲೈ ಮಾಡಕ್ ಹೋಗ್ತೀರಾ, ಒಂದು ಬ್ಯಾಂಕ್ ಹೋಗ್ತೀರಾ ಅಥವಾ ಇನ್ಯಾವ್ದಾದ್ರು ಏಜೆನ್ಸಿಗಳು ಇರ್ತವೆ ಬ್ಯಾಕ್ವರ್ಡ್ ಕ್ಲಾಸ್ ಸಂಬಂಧಪಟ್ಟದ್ದು. ಈಗ ನೋಡಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕೊಡ್ತಾರೆ, ಅಲ್ಲಿನ ಒಳಗೆ ಏನು ಸ್ವಸಹಾಯ ಸಂಘ ಸದಸ್ಯರಿಗೆ ಅದು ಹೋಗುತ್ತೆ ಅಲ್ವಾ. ಹಂಗೆ ಯಾವ್ದಾರ ಒಂದು ಕೋಆಪರೇಟಿವ್ ಸೊಸೈಟಿ ಅಥವಾ ಬ್ಯಾಂಕ್ ಗಳ ಮುಖಾಂತರ ಕೊಡಬಹುದು, ಅರ್ಥ ಆಗ್ತಿದೆ. ಅಥವಾ ಬೇರೆ ಇನ್ನು ರೈತರಿಗೆ ಸಂಬಂಧಪಟ್ಟದಾದ್ರೆ ಅಥವಾ ಬೇರೆ ಯಾವ್ದಾರ ಆದ್ರೆ ನಿಮ್ಗೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಸ್ ಗಳಿರ್ತವೆ ಸ್ಟೇಟ್ ಅಲ್ಲಿ, ಅದ್ರ ಮುಖಾಂತರ ಕೊಡೋದಾಗಬಹುದು. ಸ್ಟೇಟ್ ಚಾನಲೈಸಿಂಗ್ ಏಜೆನ್ಸಿ ಅಂತ ಕರಿತೀವಿ. ಅಂತ ಕರಿತೀವಿ ಸರ್, ಸ್ಟೇಟ್ ಚಾನಲೈಸಿಂಗ್ ಏಜೆನ್ಸಿ ಅಂತ ಕರಿತೀವಿ, ಚಾನಲ್ ಪಾಲುದಾರರು ಅಂತ ಕರಿತೀವಿ. ಓಕೆ, ಅದು ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಯಾವುದೇ ಆದ ಒಂದು ಸಂಸ್ಥೆಗಳಾಗಿರ್ಬೋದು, ಅಲ್ಲಿ ಮುಖಾಂತರ ಕೊಡ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಗೊತ್ತಾ, ಇಂಡಿವಿಜುವಲ್ ಒಬ್ಬರಿಗೆ ಸಿಂಗಲ್ ಆಗಿ ನಿಮ್ಮ ಆದಾಯವನ್ನ ಸುಸ್ಥಿರ ಅಂದ್ರೆ
ನೀವು ಏನ್ ಮಾಡ್ತಾರೆ ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು, ಏನಾದ್ರು ಅದಕ್ಕೆ ಇಂಪ್ರೂವ್ ಮಾಡ್ಕೋಬೇಕು ಅಥವಾ ಏನಾದ್ರು ಹೊಸದಾಗಿ ಮಾಡ್ಬೇಕು, ಇಂಥದಕ್ಕೆ ಲೋನ್ ಕೊಡ್ತಕ್ಕಂಥದ್ದು. ಇಲ್ಲಿ ನಿಮ್ಮ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಹೆಚ್ಚಿರಬಾರ್ದು. ಎಷ್ಟು ಲೋನ್ ಕೊಡ್ತಾರೆ ಇದರಲ್ಲಿ? 15 ಲಕ್ಷ ತನಕ ಲೋನ್ ಕೊಡ್ತಾರೆ ಸ್ನೇಹಿತರೆ. ಓಕೆ, ಪ್ರತಿಯೊಬ್ಬರಿಗೂ. ಇಲ್ಲಿ 85% ನಿಮ್ಗೆ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಇಂದ ಬರುತ್ತೆ. ಸ್ಟೇಟ್ ಚಾನಲೈಸಿಂಗ್ ಏಜೆನ್ಸಿ ಅಂತ ಏನ್ ಹೇಳಿದೆ ನಿಮ್ಗೆ, ಅದು ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಮುಖಾಂತರ ಅಪ್ಲೈ ಮಾಡೋದು, ಅಥವಾ ಬೇರೆ ಯಾವ್ದಾದ್ರು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಸ್ ಗಳ ಮುಖಾಂತರ ಅಪ್ಲೈ ಮಾಡೋದಾಗಿರ್ಬೋದು. ಅವರು ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಬೇರೆದಲ್ಲಿ ಕರೀತಾರೆ, ಅವರ ವೆಬ್ಸೈಟ್ ಗಳಲ್ಲಿ ಹಾಕ್ತಾರೆ. ಸೊ ಅಲ್ಲಿ ಮುಖಾಂತರ ಆಗಿರ್ಬೋದು. ಇವ್ರು 85% ಆಫ್ ದ ಅಮೌಂಟ್ ಕೊಟ್ರೆ, ಇನ್ ಮಿಕ್ಕಿದ ಅಮೌಂಟ್ 15% ಸ್ಟೇಟ್ ಚಾನಲೈಸಿಂಗ್ ಏಜೆನ್ಸಿಗಳು ಕೊಡ್ತಾರೆ. ಓಕೆ, ಎಷ್ಟು ಕೊಡ್ತಾರೆ? 15 ಲಕ್ಷ ತನಕ. ಇದ್ರಲ್ಲೂ ಕೂಡ ಡಿವೈಡ್ ಮಾಡ್ತಾರೆ. 1.25 ಲಕ್ಷ ತನಕ ತಗೊಂಡ್ರೆ, ಓಕೆ, ಈಗ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಏನ್ ಮಾಡುತ್ತೆ, ಯಾವ್ದಾದ್ರು ಬ್ಯಾಂಕ್ ಮುಖಾಂತರ ತಗೋತೀರಾ ಅಂತ ಇಟ್ಕೊಳ್ಳಿ. ಬ್ಯಾಂಕ್ಗೆ 4% ಬಡ್ಡಿದಲ್ಲಿ ಕೊಡ್ತಾರೆ, ಬ್ಯಾಂಕ್ ನಿಮಗೆ 7% ಅಲ್ಲಿ ಕೊಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಅಥವಾ ಬ್ಯಾಂಕೇ ಬೇಡ, ನೀವು ನಮ್ಮ ಸ್ಟೇಟ್ ಅಲ್ಲಿ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಕೊಡುತ್ತೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ದುಡ್ಡು ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಕಮಿಷನ್ 4% ಅಲ್ಲಿ ಕೊಡ್ತಾರೆ, ಇದೇನ್ ಬೇಕಾಗಿಲ್ಲ. ಬಟ್ ನಿಮಗೆ 7% ಅಲ್ಲಿ ಸಿಗೋದು. ಓಕೆ, ಸೊ ಚಾನಲ್ ಪಾರ್ಟ್ನರ್ ಟು ಬೆನಿಫಿಷಿಯರಿ ಅಂದ್ರೆ ಯಾರು? ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ನ ಇಂಡಿವಿಜುವಲ್ ಆಗಿ ಲೋನ್ ತಗೊಳ್ತಕ್ಕಂಥದ್ದು. ಓಕೆ, ಆದ್ರೆ 1.25 ಲಕ್ಷದಿಂದ 15 ಲಕ್ಷ ತನಕ ತಗೊಂಡ್ರೆ 8% ಅಲ್ಲಿ ನೀವು ತಗೋಬೇಕಾಗತ್ತೆ. ಆದ್ರೆ NBFC ಕೊಡುತ್ತೆ ಆ ಒಂದು ಏಜೆನ್ಸಿಗೆ 5%. 4 ವರ್ಷದಲ್ಲಿ ತೀರಿಸಬೇಕು, ಇದು 7 ವರ್ಷದಲ್ಲಿ ತೀರಿಸಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಫಾರ್ ಇನ್ಕಮ್ ಜನರೇಷನ್ ಆಕ್ಟಿವಿಟಿಗೆ. ಅದೇ ನೀವು ಎಜುಕೇಶನ್ಸ್ಗೆ ಏನಾದ್ರು ತಗೊಂಡ್ರೆ ಅಪ್ ಟು 15 lakhs. ನೋಡಿ, ಇದ್ರಲ್ಲೇ ನಾವು ಇನ್ಕಮ್ ಜನರೇಷನ್ ನಾನು ನಿಮ್ಗೆ ಹೇಳಿದ್ನಲ್ಲ, ಯಾವ್ದಾದ್ರು ಇನ್ಕಮ್ ಜನರೇಷನ್, ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕು ಅಥವಾ ಮಾಡ್ತಿದ್ರೆ ಹೆಚ್ಚಿಗೆ ಮಾಡ್ಕೋಬೇಕು ಅಂತದಕ್ಕೆ. ಅದೇ ಇದ್ರಲ್ಲೇ ಕೂಡ ಎಜುಕೇಶನ್ ಇಂಡಿವಿಜುವಲ್ ಲೋನ್ ಕೂಡ ಕೊಡ್ತಾರೆ. 5% ಪರ್ ಆನಮ್ ಸ್ಟೇಟ್ ಅವ್ರು ಕೊಟ್ರೆ, ಅಂದ್ರೆ ಚಾನಲೈಸಿಂಗ್ ಏಜೆನ್ಸಿ ಕೊಟ್ರೆ, ನೀವು ಬ್ಯಾಂಕ್ ಮಾತ್ರ ಅಪ್ಲೈ ಮಾಡ್ತಿದ್ರೆ ನೀವು ಬ್ಯಾಂಕ್ ಅವ್ರು 8% ಪರ್ ಆನಮ್ ಅಲ್ಲಿ ಕೊಡ್ತಾರೆ. ಮ್ಯಾಕ್ಸಿಮಮ್ 10 years ಅಲ್ಲಿ ನೀವು ಅದನ್ನ ತೀರಿಸಬೇಕಾಗತ್ತೆ. ಅದೇ ತರ ಗ್ರೂಪ್ ಲೋನ್ ಬರುತ್ತೆ. ಒಂದು ಗ್ರೂಪ್ಗಳು, ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ ಆಗಿರ್ಬೋದು, ಬೇರೆ ಬೇರೆ ಗ್ರೂಪ್ಗಳು ಏನಿರ್ತವೆ, ಅವ್ರುಗಳು ಸೇರ್ಕೊಂಡು ಮಾಡ್ತಾ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ತಗೊಳ್ಳಿ. ಅಲ್ಲಿರ್ತಕ್ಕಂತ ಒಟ್ಟು 20 ಜನ ಮಿನಿಮಮ್ ಇರಬೇಕು, ಅದರಲ್ಲಿ 20 ಜನ ಮಿನಿಮಮ್ ಇರಬೇಕು. ಅಂಡ್ ಇಲ್ಲಿ ಕೂಡ 3 ಲಕ್ಷದ ಒಂದು ಆದಾಯದ ಮಿತಿ ಒಳಗಿರಬೇಕು ಅದು. ಓಕೆ, ಮತ್ತೆ 60% ಜನರು ಹಿಂದುಳಿದ ವರ್ಗಗಳಿಗೆ ಸೇರಿದವರು, ಇನ್ನು ಮಿಕ್ಕಿದ ಜನ SC ST ಅಲ್ಪಸಂಖ್ಯಾತ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತದವರು, ದುರ್ಬಲ ವರ್ಗದವರು ಸೇರುವವರಾಗಿರ್ಬೇಕು ಅಂತ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳಿಗೆ ಕೊಡ್ತಕ್ಕಂತ ಸಾಲ, ಇದು ಗ್ರೂಪ್ ಸಾಲ. ಓಕೆ, ಗ್ರೂಪ್ ಸಾಲ ಯೋಜನೆ ಅಂತ ಕರಿತೀವಿ. ಏಕೆನ್ ಇಲ್ಲೂ ಕೂಡ ನಿಮ್ಗೆ NBFC ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಗಳೇನಿರ್ತವೆ, ಹಣಕಾಸು ಸಂಸ್ಥೆಗಳು ಅಥವಾ ಬ್ಯಾಂಕ್ಗಳು ಅಥವಾ ಬೇರೆ ಯಾವ್ದಾದ್ರು ಕರ್ನಾಟಕ ಅಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಏಜೆನ್ಸಿಗಳ ಮುಖಾಂತರ ನಿಮಗೆ ಕೊಡ್ತಕ್ಕಂಥದ್ದು. ಇಲ್ಲೂ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ 15 ಲಕ್ಷ ಕೊಡ್ತಕ್ಕಂಥದ್ದು, ಒಂದು ಗ್ರೂಪ್ಗೆ ಕೊಡ್ತಕ್ಕಂಥದ್ದು. ಈಗ 20 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಒಬ್ಬೊಬ್ಬರಿಗೆ ಎಷ್ಟು? 1.25 ಲಕ್ಷ ಬೀಳಂಗಾಗುತ್ತೆ ಆತರ ಅಲ್ವಾ? ಅಂದ್ರೆ 15 ಜನ ಇದ್ರೆ ಅಂದ್ರೆ ಮ್ಯಾಕ್ಸಿಮಮ್ ಲೋನ್ ಬೆನಿಫಿಷರಿ 1.25 ಲಕ್ಷ. 20 ಜನ ತಗೋಬೇಕು ಅಂತ ಏನಿಲ್ವಲ್ಲ ಅಲ್ವಾ? 20 ಜನ ತಗೊಂಡ್ರೆ ಕಮ್ಮಿ ಆಗುತ್ತೆ. ಅಂದ್ರೆ ಒಬ್ರಿಗೆ ಮ್ಯಾಕ್ಸಿಮಮ್, ಈಗ ನಾನು 5 ಜನ ತಗೋತೀರಾ, 5 ಜನದಲ್ಲಿ ಅಥವಾ 3 ಜನ ತಗೋತೀನಿ, 3 ಜನಕ್ಕೆ 5 ಲಕ್ಷ ಕೊಟ್ಬಿಡಕ್ಕಾಗತ್ತಾ? ಇಲ್ಲ. ಹಾಗಾಗಿ ಒಬ್ರಿಗೆ ಮ್ಯಾಕ್ಸಿಮಮ್ 1.25 ಲಕ್ಷ ಕೊಡ್ತಕ್ಕಂಥದ್ದು. ಬಟ್ ಅಲ್ಲಿ 15ರಿಂದ 20 ಜನ ಆ ಒಂದು ಗುಂಪಲ್ಲಿ ಇರ್ಲೇಬೇಕು. 60% ಅಷ್ಟು ಜನ ಹಿಂದುಳಿದ ವರ್ಗಕ್ಕೆ ಸೇರಿರಬೇಕು ಆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಓಕೆ, ಅವ್ರದ್ದು ಪ್ರತಿಯೊಬ್ಬರ ಆನ್ಯುವಲ್ ಇನ್ಕಮ್ 3 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಇದು ರೇಟ್ ಆಫ್ ಇಂಟ್ರೆಸ್ಟ್ ಅಗೇನ್ ನಾನು ನಿಮ್ಗೆ ಸೇಮ್ ಚಾನಲೈಸಿಂಗ್ ಏಜೆನ್ಸಿಗೆ 3% ಕೊಡುತ್ತೆ ನಮ್ಮ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ನಿಮ್ಗೆ ಆ ಒಂದು ಯಾವ ಏಜೆನ್ಸಿ, ಮೈಕ್ರೋ ಫೈನಾನ್ಸ್ ಏಜೆನ್ಸಿ, ಹಣಕಾಸು ಸಂಸ್ಥೆ ಅಂತ ಆಗಿರ್ಬೋದು ಅಥವಾ ಬ್ಯಾಂಕ್ ಅಥವಾ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ನೀವು ಈ ಲೋನ್ ಅಪ್ಲೈ ಮಾಡಿ ತಗೊಂಡ್ರೆ ಅವ್ರಿಗೆ 6% ಸಿಗುತ್ತೆ ನಿಮ್ಗೆ. ಅದೇ ರೀತಿ ನೀವು ಸಿಮಿಲರ್ ಬೇರೆ ರೀತಿ ಇದಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಓಕೆ, ಅದು ಕೂಡ ನೀವು ನೋಡ್ಕೋಬಹುದು. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇದು ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್. ಎಷ್ಟು ಪರ್ಸೆಂಟ್ ಕೊಡ್ತಾರೆ, ಎಷ್ಟು ಅಮೌಂಟ್ ಕೊಡ್ತಾರೆ, ಮತ್ತೆ ಯಾರು ಕೊಡ್ತಾರೆ, ಗ್ರೂಪ್ ಲೋನ್ ಸ್ಕೀಮ್ ಅಂದ್ರೆ ಏನು, ಯಾವ ಸಚಿವಾಲಯದಲ್ಲಿ ಬರುತ್ತೆ, ಅದು ಗೊತ್ತಿದ್ರೆ ಸಾಕು. ಓಕೆ ಫೈನ್ ಸರ್, ಅರ್ಥ ಆಗಿದೆ ಅನ್ಕೋತೀನಿ ಇದೆಲ್ಲ. ಆಮೇಲೆ ಇದು ಬಿಟ್ಟು ಒಂದಷ್ಟು ಕನ್ಸ್ಟ್ರಕ್ಷನ್ ಆಫ್ ಹಾಸ್ಟೆಲ್ಗೆಲ್ಲ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಅದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಒಂದೇ ಲೈನ್ ಹೇಳ್ಬಿಡ್ತೀನಿ. ಈಗ ಎಲ್ಲರೂ ರೂರಲ್ ಅಥವಾ ಎಲ್ಲಾರು ಬೇರೆ ಕಡೆ ಕನ್ಸ್ಟ್ರಕ್ಷನ್ ಆಫ್ ಹಾಸ್ಟೆಲ್ ಮಾಡ್ಬೇಕು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ, ಬಾಯ್ಸ್ಗೆ ಗರ್ಲ್ಸ್ಗೆ ಅಂತ ಇಟ್ಕೊಳ್ಳಿ. ನಾರ್ತ್ ಈಸ್ಟ್ ರೀಜನ್ ಆದ್ರೆ ಒಬ್ರಿಗೆ 3.5 ಲಕ್ಷದಂಗೆ ಒಂದ್ ಸೀಟ್ಗೆ. ಈಗ ನೀವು ಇನ್ನು 100 ಜನ ಇರ್ತಕ್ಕಂಥ ಹಾಸ್ಟೆಲ್ ಮಾಡ್ತೀವಿ, 50 ಜನ ಹಾಸ್ಟೆಲ್ ಮಾಡ್ತೀನಿ ಅಂದ್ರೆ 3.5 ಲಕ್ಷ ಒಂದು ಸೀಟ್ಗೆ ಇಷ್ಟು ಅಷ್ಟು ಅಮೌಂಟ್ ಕೊಡ್ತಾರೆ, ನೀವು ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. ಹಿಮಾಲಯ ರೀಜನ್ಸ್ ಆದ್ರೆ ಹಿಮಾಲಯದ ಒಂದು ರಾಜ್ಯಗಳಿಗೆ 3.25 ಲಕ್ಷ, ಬೇರೆ ರಾಜ್ಯಗಳು ಆದ್ರೆ 3 ಲಕ್ಷದಲ್ಲಿ ಕೊಡ್ತಾರೆ. ಓಕೆ, ಅಂಡ್ ಆಲ್ಸೋ ಇಲ್ಲಿ ದೇರ್ ವಿಲ್ ಬಿ ಒನ್ ಟೈಮ್ ನಾನ್ ರೆಕರಿಂಗ್ ಗ್ರಾಂಟ್ 2,500 ರೂಪಾಯಿ ಪರ್ ಸೀಟ್ ಹಂಗೆ ನಿಮ್ಗೆ ಯಾವ್ದಾದ್ರು ಹಾಸ್ಟೆಲ್ ಅಲ್ಲಿ ಇಕ್ವಿಪ್ಮೆಂಟ್ ತಗೋಬೇಕು ಅಂತ ಹೇಳಿ ಫಸ್ಟ್ ಟೈಮ್ ಕೊಡ್ತಾರೆ ಅಷ್ಟೇ. ಓಕೆ, ಒಂದೇ ಟೈಮ್ ಕೊಡ್ತಕ್ಕಂಥದ್ದು.
ಅಂಡ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೇನು, ಈ ಅಮೌಂಟ್ ಏನಿರುತ್ತಲ್ಲ ಸ್ನೇಹಿತರೆ, ಅಮೌಂಟ್ ಗಳು ಕೊಡ್ತಾ ಹೋಗ್ತಾರಲ್ಲ ಸರ್ಕಾರದಿಂದ, ಇದು ಶೇರಿಂಗ್ ಅಲ್ಲಿ ಇರುತ್ತೆ. ಓಕೆ, ಶೇರಿಂಗ್ ಅಂತಂದ್ರೆ ಈಗ ಬಾಯ್ಸ್ ಹಾಸ್ಟೆಲ್ ಏನಾದ್ರು ಮಾಡ್ತಾ ಇದ್ರೆ ಸೆಂಟ್ರಲ್ ಸ್ಟೇಟ್ ಶೇರಿಂಗ್ ಬಂದು 60:40 ಇರುತ್ತೆ. ಓಕೆ, ಈ ಅಮೌಂಟ್ ಅಲ್ಲಿ 60:40 ಇರುತ್ತೆ. ಗರ್ಲ್ಸ್ ಹಾಸ್ಟೆಲ್ ಆದ್ರೆ 90:10 ಇರುತ್ತೆ. ಅದೇ ಯೂನಿಯನ್ ಟೆರಿಟರಿ ಆದ್ರೆ 100% ಸೆಂಟ್ರಲ್ ಇಂದ ಇರುತ್ತೆ, ನಾರ್ತ್ ಈಸ್ಟ್ ರೀಜನ್ 90% ಇರುತ್ತೆ. ಓಕೆ, ಅದೇ ಬೇರೆ ಯಾವ್ದಾದ್ರು ಸೆಂಟ್ರಲ್ ಯೂನಿವರ್ಸಿಟೀಸ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇದರಿಂದ ಆತರ ಒಂದು ಇನ್ಸ್ಟಿಟ್ಯೂಷನ್ ಯಾವ್ದಾದ್ರು ಮಾಡ್ತಾರೆ 90% 10% ಅಂತ ಇರುತ್ತೆ. ತುಂಬಾ ಡೀಟೇಲ್ ಬೇಕಾಗಿಲ್ಲ, ಇದು ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಟಿಲ್ ನೋಡ್ಕೊಂಡಿರಿ. ನಾವು ಏನಕ್ಕೆ ಇದನ್ನೆಲ್ಲ ಮಾಡ್ತೀನಿ ಅಂದ್ರೆ ಸ್ನೇಹಿತರೆ, ಯಾವ್ದು ಬಿಡದೆ ನಿಮಗೆ ಇನ್ಫಾರ್ಮೇಶನ್ಸ್ ನ ಪ್ರತಿಯೊಂದು ವಿಡಿಯೋದಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಗಳು ಏನಕ್ಕೆ ಕೊಡ್ತೀನಿ ಅಂದ್ರೆ, ಈ KPSC ಯ ಒಂದು ಇದು ನಮಗೆ ಗೊತ್ತಿಲ್ಲ ಹೆಂಗ್ ಕೇಳ್ತಾನೆ ಅಂತ. ಓಕೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು PM ದಕ್ಷ ಇದು ಆಲ್ರೆಡಿ ನಾನು ಮಾಡಿದೀನಿ ಸ್ನೇಹಿತರೆ, ಇದು ನಮ್ಮ ಪ್ರೀವಿಯಸ್ ಇದ್ರಲ್ಲಿ ಮಾಡ್ತೀನಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮು, ಡೀಟೇಲ್ ಆಗಿ ಮಾಡಿದೀನಿ. ನಮ್ಮ ವಿಡಿಯೋಸ್ ಗಳಲ್ಲಿ PDF ಗಳಲ್ಲಿ ನೋಡ್ಕೊಳ್ಳಿ, ಈಗೇನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. PM ದಕ್ಷ ಅಂದ್ರೆ ಪ್ರಧಾನ ಮಂತ್ರಿ ದಕ್ಷತಾ ಅವ್ರ ಕುಶಲತಾ ಸಂಪನ್ನ ಹಿತಗ್ರಹಿ ಯೋಜನಾ ಅಂತ ಹೇಳಿ. ಇದು ಕೂಡ SC, OBC, EBC, DNTs ಅಂತ ಬರುತ್ತೆ, ಡಿನೋಟಿಫೈಡ್ ಟ್ರೈಬ್ಸ್, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್, OBC ಅಂತವ್ರಿಗೆ ಕೌಶಲ್ಯ ಮಟ್ಟವನ್ನು ಹೆಚ್ಚಿಸಿರ್ತಕ್ಕಂಥ ಸ್ಕಿಲ್ ಡೆವಲಪ್ಮೆಂಟ್ ಇರ್ತಕ್ಕಂಥ ಯೋಜನೆ, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ 3 ಕಾರ್ಪೊರೇಷನ್ಸ್ ಗಳಿದೆ. ಒಂದು ಶೆಡ್ಯೂಲ್ ಕ್ಯಾಸ್ಟ್ ಗೆ ಇಂಪ್ಲಿಮೆಂಟ್ ಮಾಡಕ್ಕೆ ಬೇರೆ ಒಂದು ಕಾರ್ಪೊರೇಷನ್ ಇದೆ, ಬ್ಯಾಕ್ವರ್ಡ್ ಕ್ಲಾಸ್ ಇಂಪ್ಲಿಮೆಂಟ್ ಮಾಡಕ್ಕೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್ ಇದೆ. ಸೊ ಅದ್ರ ಮುಖಾಂತರ ನಾವು ಮಾಡ್ತಾ ಹೋಗ್ತೀವಿ. ಓಕೆ, ಇದರ 18ರಿಂದ 45 ವರ್ಷಗಳ ಒಂದು ಏಜ್ ಒಳಗಿರಬೇಕು ಅಂತವ್ರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಆಲ್ರೆಡಿ ಮಾಡಿದೀವಿ. ಹಾಗೆ ಶ್ರೇಷ್ಠ ಅಂತಕ್ಕಂಥ ಸ್ಕೀಮು, ಇದನ್ನು ಕೂಡ ಒಂದ್ಸಲ ಕೇಳ್ತಾರೆ. ಇದು SC ಕ್ಯಾಟಗರಿ ಅವ್ರಿಗೆ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂತ ಇರ್ತಕ್ಕಂಥದ್ದು. ಇದು OBC ಕೂಡ ಅಲ್ಲಲ್ಲಿ ನೋಡಬಹುದು ನಾವು ಸ್ಕೀಮ್ಸ್ ಗಳು, ಇದ್ರಲ್ಲಿ ಬೇರೆ ಬೇರೆ ಡಿವೈಡ್ ಬರುತ್ತೆ. ಕೇಳಬಹುದು ಎಕ್ಸಾಮ್ ಅಲ್ಲಿ, ಅಕಸ್ಮಾತ್ ಕೇಳಿದ್ರೆ ಫುಲ್ ಫಾರ್ಮ್ ಅಂತ ತಿಳ್ಕೊಳ್ಳಿ. ಶ್ರೇಷ್ಠ ಅಂದ್ರೆ ಸ್ಕೀಮ್ ಫಾರ್ ರೆಸಿಡೆನ್ಷಿಯಲ್ ಎಜುಕೇಶನ್ ಫಾರ್ ಸ್ಟೂಡೆಂಟ್ಸ್ ಇನ್ ಹೈ ಸ್ಕೂಲ್ ಇನ್ ಟಾರ್ಗೆಟೆಡ್ ಏರಿಯಾಸ್. ಟಾರ್ಗೆಟೆಡ್ ಏರಿಯಾಸ್ ಅಂತಂದ್ರೆ ಏನು, ಎಲ್ಲಿ ತುಂಬಾ ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಾರೆ ಬಟ್ ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಇರಲ್ಲ ಅಂತ ಟಾರ್ಗೆಟ್, ಬಡ ಪರಿಶಿಷ್ಟ ಜಾತಿ ಇರ್ತಕ್ಕಂಥ ಒಂದು ಏರಿಯಾಗಳನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಅವ್ರಿಗೆ ಒಂದು ಸಹಾಯ ಮಾಡ್ತಕ್ಕಂಥ ಯೋಜನೆ ಇದು. 8ರಿಂದ 10ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿಕೊಂಡು ಅವ್ರಿಗೆ ಏನೋ ಒಂದು 2.5 ಲಕ್ಷ ತನಕ ಅವರ ವಾರ್ಷಿಕ ವರದಾನ, ಜಾಸ್ತಿ ಇಲ್ಲ ಅದಕ್ಕಿಂತ ಕಮ್ಮಿ ಇರೋರಿಗೆ ಸಹಾಯ ಮಾಡ್ತಕ್ಕಂಥ ಯೋಜನೆ. ತುಂಬಾ ಡೀಟೇಲ್ ಬೇಕಾಗಿಲ್ಲ, ಇದು ಕೂಡ ನಾವು ಇದೆಲ್ಲ ಮಾಡಿದೀವಿ ನಮ್ಮ ಸ್ಕೀಮ್ಸ್ ಗಳಲ್ಲಿ. ಹಾಗಾಗಿ ಇದನ್ನ ಮಾಡಿರೋದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾರೆ ಸ್ನೇಹಿತರೆ. ಇದುವರೆಗೆ ಏನ್ ನಾನು ಇಂಪಾರ್ಟೆಂಟ್ ಆಗಿ ಹೇಳಿದೆ, ಈ ಸ್ಕೀಮ್ಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ. ಇದೊಂದ್ಸಲ ನೋಡ್ಕೊಂಡೋಗಿ. ಒಂದಷ್ಟು ಲಾಸ್ಟ್ ಮಿನಿಟ್ ರಿವಿಷನ್ ತರ ನಿಮ್ಗೆ ಒಂದಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ನ ಕೊಡಕ್ ಟ್ರೈ ಮಾಡಿದೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದ್ರೆ ನಮ್ಗೆ ಸ್ಟೇಟ್ ಗೌರ್ಮೆಂಟ್ ಒಂದೇ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಗಳನ್ನ ನಿಮ್ಗೆ ತಗೊಂಡ್ಬಂದಿರೋದು. ಓಕೆ, ಏನ್ ನಾವು ಕವರ್ ಮಾಡಿಲ್ಲ ಪ್ರೀವಿಯಸ್ ಅಂತ ಸ್ಕೀಮ್ಸ್ ಗಳು, ಮಿಸ್ಲೇನಿಯಸ್ ಸ್ಕೀಮ್ಸ್ ಗಳನ್ನ ತಗೊಂಡ್ಬಂದಿದ್ದೀನಿ. ಇದು ನಿಮ್ಗೆ ಎಕ್ಸಾಮ್ಸ್ ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ರಾಷ್ಟ್ರ ಮಿನಿಸ್ಟರ್ ವಿಷನ್ ಅಲ್ಲಿ ತಂದಿದ್ದೀನಿ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ಸರ್ಚ್ ಮಾಡಿದ್ರೆ ಸಿಗುತ್ತೆ ಪುನೀತ್ ಫೋರಂ ಅಂತ ಈ ರೀತಿ ಸಿಂಬಲ್ ಜಾಯ್ನ್ ಆಗಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಅಂಡ್ ಆಲ್ ದಿ ಬೆಸ್ಟ್ ಹೇಳ್ತಾ ಇಲ್ಲಿಗೆ ನಾವು ವಿಡಿಯೋಗಳನ್ನ ಮುಗಿಸ್ತಾ ಇದ್ದೀನಿ. ಅಂಡ್ ಚೆನ್ನಾಗಿ ಮಾಡಿ ಎಕ್ಸಾಮ್ಸ್. ನಮಸ್ಕಾರ, ಧನ್ಯವಾದ.